ಅಲ್ಲಿ ಯಾವಾಗ ಹಾವಳಿ ಆಯ್ತು ಇದಾಯ್ತು ಅಂತ ಹೇಳುವಾಗ ಅದು ಏನ್ ಮಾಡೋದು, ಈ ಕಳ್ಳನಂಗೆ ಹೋಗಿ ಊರು ಬಿಟ್ಬಿಟ್ಟು ಇನ್ನೊಂದು ಊರಲ್ಲಿ ಹೋಗಿ ಹೊತ್ಕೊಂಡು ಹೋಗಿ. ಸೊ ಅದು ಗಲಾಟೆ ಹೆಚ್ಚಾಗಿ ಜನ ಗಲಾಟೆ ಮಾಡಿದ್ರು, ಅದನ್ನ ಹಿಡಿಬೇಕು, ಆನೆ ಭಾಳ ಉಪಟಳ ಕೊಡ್ತಾ ಉಂಟು. ರಾತ್ರಿ ಬಂದು ಗುಡಿಸಲ್ದು ಒಳಗಡೆಯಿಂದ ಕಿಟಕಿಯಿಂದ ಎಲ್ಲ ಸೊಂಡ್ಲು ಹಾಕಿ ಒಳಗೆ ಅನ್ನ ಅಕ್ಕಿ ಮೂಟೆ ಎಲ್ಲ ಎಳ್ಕೊಂಡು ತಿನ್ನೋದು ಮಾಡೋದು, ಇಂಥ ಗಲಾಟೆ ಶುರುವಾಯಿತು. ಇದು ಆನೆ ಊರು ಬಿಡ್ತು. ಅದೇ ಏನೋ ಕನಸು ಬಿದ್ದಿರ್ಬೋದು ಅಥವಾ ಇನ್ನೇನಾಗಿದೆ ಗೊತ್ತಿಲ್ಲ. ಇವರು ಹುಡುಕಿ 10-15 ದಿವಸ ಹುಡುಕಿದ್ದಾರೆ, ಸಿಗಲಿ ಇಲ್ಲ. ಆಗ ಅಲ್ಲಿ ಶುಂಠಿಗೊಪ್ಪ, ಇಲ್ಲಿಂದ ಹೋಗ್ಬಿಟ್ಟದು ಶುಂಠಿಗೊಪ್ಪದ ಹತ್ರ ಒಂದು ಅಜ್ಜಿಗೆ ಹೊಡೆದಿದೆ. 8-8ವರೆಗೆಲ್ಲ ಫೈರ್ ಮಾಡಿಬಿಟ್ಟು ಬೆಳಿಗ್ಗೆ ಫೈರ್ ಮಾಡಿದ್ದು ಹಿಂಗೆ ಹೋಗ್ತಾ ಇತ್ತು. ಅದು ಇಂಜೆಕ್ಷನ್ ಸ್ವಲ್ಪ ಆಕ್ಟ್ ಆಗಿದೆ. ಹಿಂಗೆ ಅವನ ಮನೆದು ಎದುರುಗಡೆ ಇದು ಹೋಗಿ ಅಭ್ಯಾಸ ಅಲ್ಲ, ಅದೇ ರೋಡಲ್ಲಿ ಹಿಂಗೆ ಮನೆ ಎದುರು ಹೋಗ್ಬಿಡ್ತಾ. ಅವನು ಏನು ಮಾಡಿದ, ಓನರ್ ತಲೆಗೆಟ್ಟು ಓನರ್ ಹೆಂಡಿಸಿ 4 ದೊಡ್ಡ ಆಲ್ಸೇಷನ್ ನಾಯಿನ ಬಿಚ್ಚಿಬಿಟ್ರು. ಇದನ್ನ ಕೆದರಿ ಹಂಗೆ ಅದ್ರದ್ದು ಮೂತಿದು ತುದಿಯೊಂದು ಬಿಟ್ಟರೆ ಇನ್ನೆಲ್ಲ ಗರಿ ಕೆದರಿದಂಗೆ ಹಿಂಗೆ ಕೆದರಿ ಹಂಗೆ ಎದುರಿಗೆ ಹೋಗ್ತದೆ. ಇದು ಬಾಯಿ ಹಾಕಕ್ಕೆ ಹೋದ್ರೆ, ಕೈ ಹಾಕಕ್ಕೆ ಹೋದ್ರೆ ಆ ಸ್ಪೈನು ಸ್ಟಿಪ್ ಮಾಡ್ತದೆ. ಆ ಸ್ಪೈನ್ ಒಳ್ಳೆ ಚುಚ್ಚಿದಂಗೆ ಚುಚ್ಚುತ್ತದೆ. ಮೈಗೆ, ಮುಖಕ್ಕೆ, ನಾಲಿಗೆಗೆ, ಕಣ್ಣಿಗೆ ಎಲ್ಲ ಸಾಧ್ಯತೆ ಉಂಟು. ಈಗ ಅದೇನು ಮಾಡ್ತದೆ, ಅದು ಬಿಲ ಮಾಡಿ ಬಿಲದ ಒಳಗಡೆ ಅಥವಾ ಮರದ ಬೇರಿನ ಕೆಳಗೆ ಪೊಟ್ರೆ ಒಳಗಡೆ ವಾಸಿಸೋದು ಮುಳ್ಳಂದಿ. ಇವು ವಾಸನೆ ಸಿಕ್ಕೊಂಡು ಈ ಗುಳ್ಳೆನರಿ ಅಂತ ಹೇಳ್ತೀವಲ್ಲ, ಜಕ್ಕಲ್ ಕಲ್ಲೆಲ್ಲ ಕಾಯ್ತಾ ಇರ್ತದೆ. ಅದು ಮೂತಿ ಹೊರಗೆ ತಕೊಂಡು ಹೊರಗೆ ಬರುವಾಗಲೇ ಇವು ಮೂತಿನೇ ಹಿಡಿದು ಬಿಡ್ತದೆ. ಸೊ ಮೂತಿನೇ ಹಿಡಿದು ಬಿಟ್ಟಾಗ ಅದು ಸ್ವಲ್ಪ ಉದ್ದ ಇರ್ತದಲ್ಲ ಮೂತಿ, ಆ ಮೂತಿನೇ ಹಿಡಿದು ಬಿಟ್ರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮೂಡಿಗೆರೆಯಲ್ಲಿ ಒಂದು ಆನೆ ಒಂದು ಮನುಷ್ಯರನ್ನು ಕೊಲ್ಲೋದು, ಗಲಾಟೆ ಮಾಡೋದು, ಅಲ್ಲಿಂದ ಅದು ತಪ್ಪಿಸ್ಕೊಳ್ಳೋದು. ಸ್ವಲ್ಪ ದಿವಸ 1 ತಿಂಗಳು 2 ತಿಂಗಳು ಅಲ್ಲಿ ಓಡಾಡ್ತದೆ. ಅಲ್ಲಿಂದ ಒಂದಿಲ್ಲ ಆ ಕಡೆ ಚಿಕ್ಕಮಂಗ್ಳೂರು ಕಡೆ ಹೋಗ್ತದೆ, ಇಲ್ಲಾಂದ್ರೆ ಈ ಕಡೆ ಸೌತ್ ಕನ್ನಡ, ಈ ಕಡೆ ಆ ಬ್ರೈಡಲ್ ಪಾತಲ್ಲಿ ಸುಲಭ ಇದೆ. ಆ ಬ್ರೈಡಲ್ ಪಾತ್ ಅಂತ ಹಳೇ ಕುದುರೆ ವ್ಯಾಪಾರ, ಬ್ರೈಡಲ್ ಅಂತ ಹೇಳ್ತೀವಿ. ಕುದುರೆದು ಕಾಲಿಗೆ ಹಾಕೋ ಇದಕ್ಕೆ ಬ್ರೈಡಲ್ ಅಂತ ಹೇಳೋದು. ಯಾವುದು ಲಾಳ. ಆನೆಗಳು ತಗೊಂಡು ನಾವು ಹೋದೋ, ಒಳ್ಳೊಳ್ಳೆ ಆನೆಗಳು ಇದ್ದು. ಇದರಲ್ಲಿ ನಾನು ವನವೀರ ಅಂತ ಹೇಳೋ ಆನೆಯಲ್ಲಿ ಆನೆ ಮೇಲೆ ಕೂತಿದ್ದೆ. ಬಂಡೀಪುರದ್ದು ಇಂದ ಕೋವಿ ಒಂದೇ ಇದ್ದಿದ್ದು ಕರ್ನಾಟಕದಲ್ಲಿ. ಬಂಡೀಪುರದ್ದು ಕೋವಿ. ಇನ್ನೆಂತ ಮಾಡೋದು, ಒಂದು ಸಿಗರೇಟ್ ಹಚ್ಬಿಟ್ಟೆ. ಒಂದು ಸಿಗರೇಟ್ ಹಚ್ಚಿ ಬಂದುಬಿಡ್ತಾನೆ. ಮೇಲಿಂದ ಕಲ್ಲಿನೆಲ್ಲ ಒದ್ಕೊಂಡು ಬರ್ತಾ ಉಂಟು. ನಮಗೆ ಆಚೆ ಮುಂದೆಗೆ ಓಡೋಂಗಿಲ್ಲ. ಯಾವುದು ಸಿಗರೇಟ್ ಸ್ಮೆಲ್ ಹಿಡ್ಕೊಂಡು ಬಂದಿದೆ. ಅದು ಇಲ್ಲಿದ್ದಾರೆ ಮನ್ಸ ಅಂತ. ವಿಂಡ್ ಡೈರೆಕ್ಷನ್ ಹಿಂಗಿತ್ತಲ್ಲ ಈ ಹಳ್ಳದ ಕಡೆಯಿಂದ, ಆ ವಿಂಡ್ ಡೈರೆಕ್ಷನ್ ಅದು ಮೇಲೆ ಇದ್ದದಕ್ಕೆ ಸಿಗರೇಟ್ ಸ್ಮೆಲ್ಲನ್ನು ಹಿಡ್ಕೊಂಡು ಬಂದ್ಬಿಡ್ತು. ಬರ್ತುಂಟು ಕಲ್ಲನ್ನು ಎತ್ಕೊಂಡು ಹಿಂಗೆ ಇಷ್ಟರಲ್ಲಿ ಬರ್ತವ್ರು. ಎಂತ ಮಾಡೋದು ಮರೆ, ಇಲ್ಲಿ ಹಿಂದೆ ಓಡೋಂಗಿಲ್ಲ ಮುಂದೆ ಓಡೋಂಗಿಲ್ಲ ಇದರಲ್ಲಿ ಅಂತ ಹೇಳಿ ಶರ್ಟನ್ನ ಬೇಗ ಬಿಚ್ಚಿ ಹಿಂಗೆ ಬಿಸಾಕ್ಬಿಟ್ಟು ಜೀವಂತಿತ್ತು. ಇದು ನೋನ್, ಅದು ಒಂದು ಗಲಾಟೆ ಆನೆ. ಅದು ತುಂಬ ತೀರಾ ವಯಸ್ಸಾದದಲ್ಲ, ಒಂದು 20-22 ವಯಸ್ಸಿದ್ದು ಪಡ್ಡೆ ಅಲ್ಲ. ಅದು ಈ ನಮ್ಮ ಮೀನುಕೊಲ್ಲಿ ಅಂತ ಹೇಳೋದು ಆ ಫಾರೆಸ್ಟ್ ಏರಿಯಾ, ಈ ಮೇನ್ ರೋಡದು ಬಲಭಾಗ, ಆ ಅರಣ್ಯಪದ ವ್ಯಾಪ್ತಿಯಲ್ಲಿ ಅಲ್ಲಿ ಓಡಾಡ್ತಿತ್ತು. ಅಲ್ಲಿ ಜನರಿಗೆ ಹಾವಳಿ ಮಾಡಿತ್ತು. ಅಲ್ಲಿ ಯಾವಾಗ ಹಾವಳಿ ಆಯಿತು ಇದಾಯಿತು ಅಂತ ಹೇಳುವಾಗ ಅದು ಏನು ಮಾಡೋದು, ಈ ಕಳ್ಳನಂಗೆ ಹೋಗಿ ಊರು ಬಿಟ್ಬಿಟ್ಟು ಇನ್ನೊಂದು ಊರಲ್ಲಿ ಹೋಗಿ ಹೊತ್ಕೊಂಡು ಹಂಗೆ ಇದು ಇಲ್ಲಿಂದ ಮಾಯ ಆಗ್ಬಿಡ್ತು. ಸೊ ಅದು ಗಲಾಟೆ ಹೆಚ್ಚಾಗಿ ಜನ ಗಲಾಟೆ ಮಾಡಿದ್ರು, ಅದನ್ನ ಹಿಡಿಬೇಕು, ಆನೆ ಭಾಳ ಉಪಟಳ ಕೊಡ್ತಾ ಉಂಟು. ರಾತ್ರಿ ಬಂದು ಗುಡಿಸಲ್ದು ಒಳಗಡೆಯಿಂದ ಕಿಟಕಿಯಿಂದ ಎಲ್ಲ ಸೊಂಡ್ಲು ಹಾಕಿ ಒಳಗೆ ಅನ್ನ ಅಕ್ಕಿ ಮೂಟೆ ಎಲ್ಲ ಎಳ್ಕೊಂಡು ತಿನ್ನೋದು ಮಾಡೋದು, ಇಂಥ ಗಲಾಟೆ ಶುರುವಾಯಿತು ಆ ಕಡೆನೆ. ಸೊ ಈ ಜನರದ್ದು ಇದು ಶುರುವಾದಾಗ ಹಿಡೀಲಿಕ್ಕೆ ಆದೇಶವನ್ನು ಬಂತು. ಸೊ ಇವಾಗ ಆ ಟೈಮಿಗೆ ಇದು ಊರು ಬಿಟ್ಬಿಡ್ತು. ಕಂಪ್ಲೇಂಟ್ ಜಾಸ್ತಿ ಆದ ಮೇಲೆ ಇಲಾಖೆಯಿಂದ ಲೆಟರ್ ಕೊಡ್ತಾರೆ. ಸೊ ಅವರು ಮನವಿ ಕೊಡ್ತಾರೆ, ಈಗ ಇಂಥ ಆನೆ ಉಪಟಳ ಕೊಡ್ತಾ ಇದೆ, ಇದನ್ನ ಹಿಡಿಬೇಕು ಅಂತ. ಸೊ ಆಗ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದ ಪ್ರಾಪರ್ಟಿ ಇದು. ಸೊ ನಾವು PCCFಗೆ ಅವರು ಕನ್ಸರ್ವೇಟರ್ ಲೆವೆಲಿಂದ ಬರೀತಾರೆ. PCCF ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಪ್ರಾಜೆಕ್ಟ್ ಎಲಿಫೆಂಟಿಗೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್, ಅರಣ್ಯ ಮತ್ತು ಪರಿಸರ ವಿಭಾಗಕ್ಕೆ ಬರೆದು ಅವರು ಅಲ್ಲಿಂದ ಕಾರಣಗಳು ಕೇಳ್ತಾರೆ. ಇವರು ಎಲ್ಲ ಅದಕ್ಕೆ ಸಮಜಾಯಿಸಿಕೆ ಕೊಟ್ಟ ನಂತರ ಅವರು ಆಯಿತು, ಹಂಗಿದ್ದರೆ ಪ್ರಾಬ್ಲಮೆಟಿಕ್ ಇದ್ದರೆ ಕ್ಯಾಪ್ಚರ್ ಮಾಡಿ ಅಂತ ಆದೇಶ ಕೊಟ್ಟ ಮೇಲೆ ಮಾತ್ರ ನಾವು ಕ್ಯಾಪ್ಚರ್ ಮಾಡೋಕ್ಕೆ ಆಗೋದು. ಸೊ ಅನುಮತಿ ಅಲ್ಲಿಂದ ಬರಬೇಕು. ಗೌರ್ಮೆಂಟ್ ಆಫ್ ಇಂಡಿಯಾಸ್ ಪ್ರಾಪರ್ಟಿ. ಎಲಿಫೆಂಟು, ಹುಲಿ, ಆನೆ ಮತ್ತು ಹುಲಿ ಎರಡು ಭಾರತ ಸರ್ಕಾರದ ಆಸ್ತಿ ಅಲ್ಲ. ಇಲ್ಲ, ಅದು ಶೆಡ್ಯೂಲ್ ಅಲ್ಲಿ ಬರ್ತದೆ. ಶೆಡ್ಯೂಲ್ 1, ಶೆಡ್ಯೂಲ್ 2, ಶೆಡ್ಯೂಲ್ 3 ಹಾಗೆ ಈ ಪ್ರಾಣಿಗಳನ್ನ ವಿಂಗಡಣೆ ಮಾಡಿದ್ದಾರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆ್ಯಂಡ್ ರೂಲ್ಸಲ್ಲಿ. ಸೊ ಹಾಗೆ ಇವು ಎಲ್ಲ ಶೆಡ್ಯೂಲ್ 1ಗೆ ಬರ್ತದೆ. ಆ ಶೆಡ್ಯೂಲ್ 1ನಲ್ಲಿ ಟಾಪ್ ಮೋಸ್ಟ್ ಪ್ರಿಯಾರಿಟಿಯಲ್ಲಿ ಹುಲಿ, ಆನೆ ಹಂಗೆ ಬರ್ತದೆ. ಸೊ ಹಾಗೆ ಇದಕ್ಕೆ ಭಾರತ ಸರ್ಕಾರದ ಆದೇಶ ಅಂತ ಬಂದ ಮೇಲೆ PCCF ಕರ್ನಾಟಕ ಅವರು ಆದೇಶ ಕೊಡ್ತಾರೆ ಹಿಡೀರಿ ಅಂತ. ಸೊ ಇದೆಲ್ಲ ಆಗುವಾಗ ಆದೇಶ ಬರುವಾಗ ಇದು ಊರು ಬಿಟ್ಟುಬಿಡ್ತು. ಇದು ಆನೆ ಊರು ಬಿಡ್ತು. ಅದೇ ಏನೋ ಕನಸು ಬಿದ್ದಿರ್ಬೋದು ಅಥವಾ ಇನ್ನೇನಾಗಿದೆ ಗೊತ್ತಿಲ್ಲ. ಇವರು ಹುಡುಕಿ 10-15 ದಿವಸ ಹುಡುಕಿದ್ದಾರೆ, ಸಿಗಲಿ ಇಲ್ಲ. ಇಲ್ಲಿ ಇಲ್ಲ ಸರ್, ಇಲ್ಲಿ ಇದಾಯಿತು.
ಆಗ ಅಲ್ಲಿ ಶುಂಠಿಗೊಪ್ಪ, ಇಲ್ಲಿಂದ ಹೋಗ್ಬಿಟ್ಟದು ಶುಂಠಿಗೊಪ್ಪದ ಹತ್ರ ಒಂದು ಅಜ್ಜಿಗೆ ಹೊಡೆದಿದೆ. ಅದು ಆ್ಯಕ್ಚುಲಿ ವಾಲ್ನೂರು, ಶುಂಠಿಗೊಪ್ಪ ಕಡೆ ಹೋಗ್ಬಿಡ್ತು. ಅಲ್ಲೋಗಿ ಬೋದೂರ್ ಎಸ್ಟೇಟ್ ಅಂತಿದೆ, ಆ ಮೋದೂರ್ ಎಸ್ಟೇಟ್ ಹತ್ರ ಅಲ್ಲಿ ಸೇರ್ಕೊಂಡ್ಬಿಡ್ತು. ಅದು ಪಕ್ಕದಲ್ಲಿ ಕಾಡಿದೆ. ಇದು ಹಗಲೋಗಿ ಕಾಡಿಗೆ ಸೇರ್ಕೊಳ್ಳೋದು, ಬೆಳಕಾಗುವಾಗ ರಾತ್ರಿ ಬಂದು ತೋಟ ನುಗ್ಕೊಳ್ಳೋದು. ಸೊ ಇದು ಅಲ್ಲಿರೋದು ಗೊತ್ತೂ ಆಗಲಿಲ್ಲ. ಇದಾಗಿ ಕೊನೆಗೆ ಅವರು ಓನರ್ ಸೋಲಾರ್ ಎಲ್ಲ ಹಾಕಿದ್ದಾರೆ. ಸೊ ಎಲ್ಲರಿಗೆ ಅಲರ್ಟ್ ಕೊಟ್ಟಾಗ ಆ ಕಡೆ ಮೂವ್ ಆಗಿರ್ಬೋದು, ಈ ಕಡೆ ಮೂವ್ ಆಗಿರ್ಬೋದು ಅಂಥೇಳಿ ಇದು ಕೊಟ್ಟಾಗ ಅವರು ಏನು ಮಾಡಿದರು, ಸೋಲಾರ್ನ ಆಕ್ಟಿವೇಟ್ ಮಾಡಿದರು, ಸೋಲಾರ್ ಫೆನ್ಸನ್ನು. ಆಗ ರಾತ್ರಿ ಬಂದಾಗ ಇದು ರಾತ್ರಿ ಒಳಗೆ ನುಗ್ಗಿದ ಮೇಲೆ ಸೋಲಾರ್ ಆಕ್ಟಿವೇಟ್ ಮಾಡಿಬಿಟ್ರು, ಸೋಲಾರ್ ಬೇಲಿನ. ಬೆಳಿಗ್ಗೆ ಇದಕ್ಕೆ ದಾಟಕ್ಕಾಗಲಿಲ್ಲ. ಸೊ 2 ದಿವಸ ನೋಡಿದೆ ಇದು. ಅಷ್ಟರೊಳಗೆ ನಮಗೆ ಇದಾಗಿದೆ. ಆದೇಶ ಬಂದಿತ್ತು, ನಮ್ಮ ಆನೆಗಳು ಇಲ್ಲಿಗೆ ಸಕಲೇಶ್ಪುರದಲ್ಲಿ ಆನೆ ಹಿಡಿಯೋಕ್ಕೋ ಎಲ್ಲಿಗೋ ನಮ್ಮ ಆನೆಗಳು ಬೇರೆ ಜಾಗಕ್ಕೆ ಹೋಗ್ಬಿಟ್ಟಿದ್ದು. ನಮಗೆ ಅರ್ಜೆಂಟ್ ಆನೆ ಬರಬೇಕಾಗಿತ್ತು, ಅದು ಇಕ್ಕಿರೋ ಹಗ್ಗ ಎಲ್ಲ ಬೇಕಾಗಿತ್ತು. ಒಳಗೆ ಸಿಕ್ಕಾಕೊಂಡಾಗ ನಮಗೆ ಹಿಡಿಲಿಕ್ಕೆ ಸುಲಭ ಆಗ್ತದೆ ಅಂತ ಸೋಲಾರ್ ಆನ್ ಮಾಡಿ. ದಾಟ್ತದೆ, ಬಟ್ ಇವ್ರದ್ದು ಪವರ್ಫುಲ್ ಇದರಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿ, ಪಕ್ಕ ಇದಾಗಿ ವೈರಿಂಗ್. ಅದನ್ನು 2 ದಿವಸ ತಡೆದ್ರು. 3ನೇ ದಿವಸ ಹೆಂಗೋ ತಪ್ಪಿಸ್ಕೊಂಡು ಅಲ್ಲಿ ದಾಟ್ಬಿಡ್ತು. ಅಲ್ಲಿಂದ ನಮಗೆ ನೆಕ್ಸ್ಟು ಇದಾದಾಗ ಬೇರೆ ಜಾಗಕ್ಕೆ ಶಿಫ್ಟ್ ಆಗ್ಬಿಡ್ತು. ಅಲ್ಲಿಂದ ಇಲ್ಲಿ ನನ್ನ ಕಂಡಿ ಪತ್ತೆ ಹಚ್ಚಿದ್ದಾರೆ, ಬೇರೆ ಜಾಗಕ್ಕೆ ಹೋಗೋಣ ಅಂತ ಹೇಳಿ ಬೇರೆ ಜಾಗ ಶಿಫ್ಟ್ ಮಾಡ್ಕೊಳ್ತು. ಅಲ್ಲಿ ಅವನಿಗೆ ಹೇಳಿದ್ದು, ರಾತ್ರಿ ಒಂದು ಮಾಡಪ್ಪ, ನಿನ್ನ ವಾಚ್ಮ್ಯಾನಿಗೆಲ್ಲ ಹೇಳಿರು, ರಾತ್ರಿ ಏನಾದರೂ ಒಳಗೆ ಬಂದರೆ, ತೋಟಕ್ಕೆ ಬಂದರೆ, ಅವನಿಗೆ ಸೋಲಾರ್ ಇಲ್ಲ, ಬಟ್ ಅದ್ರದ್ದು ಮಾಮೂಲು ಬರೋದು ಹೋಗೋದೊಂದು ದಾರಿ ಇದೆ. ಕಾಡಿಂದ ತೋಟಕ್ಕೆ ನುಗ್ಗೋದು, ತೋಟದಿಂದ ಅದು ಹೊರಗೆ ಹೋಗೋದು. ಸೊ ಅವತ್ತು ರಾತ್ರಿ ಹೋಗಿದೆ. ಇದು ಮನೆ ಹತ್ರನೇ ಹೋಗೋದು. ಅದು ಮನೆ ಹತ್ರ ಹೋಗಿ ಮನೆ ಹತ್ರ ಏನು ಹೂವಿನ ಚಟ್ಟಿ ಇದು ಅದು ಎಲ್ಲ ಅಲ್ಲಿ ಏನು ಸಿಗ್ತದೆ ಮನೆ ಅಂಗಳದಲ್ಲಿ ಇದು ಓಡಾಡೋದು ಈ ಕೆಲಸ. ಸೊ ಅದರಿಂದ ಅವರು ಮೆಸೇಜ್ ಕೊಟ್ಟಿದ್ದಾರೆ. ವಿಂಡೋದಿಂದ ಕೈ ಹಾಕಿ ಅಕ್ಕಿ ಮುಟ್ಟೆ ತೆಗೆಯೋದು ಎಲ್ಲ, ಕೈ ಹಾಕಿ ಅಕ್ಕಿ ತೆಗೆದು ತಿನ್ನೋದು ಎಲ್ಲ. ಸೊ ಅವನು ಮೆಸೇಜ್ ಕೊಟ್ಟಿದ್ದಾನೆ, ಇನ್ಫಾರ್ಮೇಷನ್ ಈ ರೀತಿ ತೋಟಕ್ಕೆ ಬಂದಿದೆ ಅಂತ. ಇನ್ನೇನು ಮಾಡೋದು, ಈಗ ಅವನಿಗೆ ಸೋಲಾರ್ ಇಲ್ಲ, ನನ್ನ ತೋಟದಲ್ಲಿದೆ ಆನೆ ಅಂತ. ಸೊ ಇನ್ನು ಬೇಗ ರಾತ್ರಿ 5 ಗಂಟೆಗೆ ನಮ್ಮ ಆನೆನ ನಮಗೆ ಗೊತ್ತು, ಇನ್ನೀಗ 2-3 ದಿವಸ ನಾವು ಹೋಗೋದೋದ್ರೆ ಅದು ಅಲ್ಲಿಗೆ ಬರ್ತದೆ. ಈ ಕಡೆ 2 ಜಾಗಕ್ಕೆ ಬರೋದಿಲ್ಲ, ಹಳೆ 2 ಜಾಗಕ್ಕೆ ಬರೋದಿಲ್ಲ. ಇನ್ನು ಹೆಂಗಿದ್ರು 2-3 ದಿವಸ ಅಲ್ಲಿ ಏನಾದ್ರು ಒಂದು ಇನ್ಸಿಡೆನ್ಸ್ ಆಗಬೇಕು, ಆಗೋವರೆಗೆ ಅದು ಅಲ್ಲೇ ಇರ್ತದೆ ಅಂತ. ಸೊ ಇವನು ಮೆಸೇಜು ಕೊಟ್ಟ ಇದರಲ್ಲಿ ಬೇಗ ನಾವೇನು ಮಾಡಿದೆ, ಸಂಜೆ 5 ಗಂಟೆಗೆ ಇಲ್ಲಿ ಅಡ್ಡ ಆನೆನ ನಮ್ಮ ದುಬಾರೆಯಿಂದ ನಮ್ಮ ಆನೆಗಳು ಬಂದಿತ್ತು, ಆನೆಗಳನ್ನ ಬೈ ವಾಕ್ ನಡೆಸ್ಬಿಟ್ಟು ಹೋಗಿ 1 ಕಿಲೋಮೀಟರ್ ಹಿಂದೆ ಈ ಕಡೆ ಮೇನ್ ರೋಡಲ್ಲೆಲ್ಲ ನಿಲ್ಸ್ಕೊಂಡಿದ್ಬಿಟ್ಟು ಕತ್ತಲಾದ್ಮೇಲೆ ಅಲ್ಲಿ ಮರದ ಮೇಲೆ ಜನನೆಲ್ಲ ಬಿಟ್ಟಿದ್ದು ನಮ್ಮವ್ರನ್ನ. ಬರೀ ಅವರು ಮೊಬೈಲ್ ರಿಂಗ್ ಕೊಡೋದಷ್ಟೇ, ಇಂಥ ನಂಬರಿಗೆ ಮೊಬೈಲ್ ರಿಂಗ್ ಕೊಟ್ಟರೆ ಆನೆ ಒಳಗೆ ನುಗ್ಗಿತ್ತು ಅಂತ, ತೋಟದ ಒಳಗಡೆ ನುಗ್ತು ಅಂತ ಅಷ್ಟೇ. ಇನ್ನು ಅವ್ರು ಮಾತಾಡೋದು ಸೌಂಡ್ ಗುಂಡು ಕೇಳಿದರೆ ಅದು ಪುನಃ ತಿರುಗಿ ವಾಪಸ್ ಕಾಡು ಒಳಗಡೆ ಓಡ್ಬಿಟ್ರೆ ಕಷ್ಟ. ಈಗ DRF ಈಗ ಇದ್ದಾರಲ್ಲ ಇಂಥವರಿಗೆ, ಇವರಿಗೆ ಒಂದು ಮಿಸ್ಡ್ ಕಾಲು, ಇಂಥ ವ್ಯಕ್ತಿ ಮೇಲೆ ಕೂರಿಸಿದವನು ಮಿಸ್ ಕಾಲ್ ಕೊಡಬೇಕು. ಅವನು ಮಿಸ್ ಕಾಲ್ ಕೊಟ್ಟರೆ ಆನೆ ಒಳಗೆ ಬಂದಿದೆ ಅಂತ ಬಂತು ಅಂತ. ಸೊ ಇಮ್ಮಿಡಿಯೇಟ್ ಹಂಗೆ ಮಿಸ್ ಕಾಲ್ ಕೊಟ್ಟಾಗ ನಮ್ಮ ಆನೆಯನ್ನು ತಗೊಂಡೋಗಿ ಅದು ಬಂದು ಹೋಗೋದು ದಾಟೋ ದಾರಿಯಲ್ಲಿ ಒಂದು ಅಷ್ಟು ದೂರಕ್ಕೆ ಆನೆಗಳನ್ನು ನಿಲ್ಲಿಸ್ಬಿಟ್ಟು ಟಸ್ಕರ್ನ. ಆಗ ಒಳ್ಳೆ ಚಳಿ, ಒಳ್ಳೆ ಮಿಸ್ಟು. ಸಂಜೆ 5:30 ಗಂಟೆಗೆ ಆನೆ ಎಲ್ಲ ಹೋಗಿ ಕಾಯ್ತಾ ಇದ್ದು. ಇದೊಂದು 7-7:30 ಗಂಟೆಗೆ ಕತ್ಲಾದ ಮೇಲೆ ಬಂದು ಒಳಗೆ ನುಗ್ಗಿದಂಗೆ ಇವರು ಕವರ್ ಮಾಡಿದ್ದಾರೆ ಹೇಳಿದಂಗೆ ಎಲ್ಲ ಮಾಡಿ ಏನು ಮಾಡೋದು ಸರ್, ಒಳ್ಳೆ ಮಂಜುಂಟು ಸರ್, ಆನೆ ಹತ್ರ ಇದ್ದರೂ ಕಣ್ಣು ಕಾಣೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ ಅಂತ. ಇನ್ನು ಆಗೋದಾಗಲಿ ನೋಡೋಣ, ಬೆಳಕರಿಯವರೆಗೆ ಹೊರಗೆ ದಾಟಕ್ಕಂತೂ ಬಿಡೋದಿಲ್ಲ, ಸುತ್ತ ಆನೆಗಳುಂಟು, ಅಲ್ಲೇ ಇರ್ತದೆ. ಸರಿ, ಒಳ್ಳೆ ಚಳಿ, ಆಗ ಮೈ ನಡುಗೋ ಚಳಿ. ಆಗೋದಿಲ್ಲ ಮೇಲೆ ಸತ್ತರು ಸರ್, ಎಲ್ಲ ಆಗೋದಿಲ್ಲ ಸರ್, ದಮ್ಮೆ ಅಂತ ಹೇಳ್ತೀವಿ, ಬಂದು ಬಿಡಿ ನೀವು ಮಾತ್ರ ಅಂತೇಳಿ. ಇದನ್ನು ಈಗ ಬಿಟ್ಟರೆ ಇನ್ನೂ ಇದಕ್ಕೆ ನಮ್ಮನ್ನ ಇನ್ನೇನಾದ್ರೂ ಮನಸ್ಸನ್ನು ಕೊಲ್ಲೋದು ಏನೋ ಮಾಡ್ತದೆ, ಇವತ್ತು ಮಾತ್ರ ಇದನ್ನ ಬಿಡಕ್ಕೆ ಕೂಡುದು ಅಂತ. ಆಯ್ತಪ್ಪ ಅಂತೆಲ್ಲ ಹೇಳಿ ಸ್ವೆಟ್ರು, ಅದ್ರ ಮೇಲೆ ಇನ್ನೊಂದು ಕೋಟು, ಹೆಡ್ ಕ್ಯಾಪು, ನಾನು ಉಲ್ಲನ್ ಸಾಕ್ಸು ಎಲ್ಲ ಹಾಕಿ, ಗ್ಲೌಸು ಎಲ್ಲ ಹಾಕಿ ಹೋಗಿ ದೊಡ್ಡ ಬೆಂಕಿ ಗುಡ್ಡ ಎಲ್ಲ ಹಾಕ್ಕೊಂಡು ಆ ಬೆಂಕಿ ಎಲ್ಲ ಕಾಯಿಸ್ಕೊಂಡು ಬೆಳಕಾಗುವಾಗ ಪುನಃ ಫಾಗ್, ಮಂಜು, ವಿಶೇಷ ದೂರದ ಆಚೆ ಕಾಣೋದೇ ಇಲ್ಲ ಇದರಲ್ಲಿ. ಸೊ ಚೆನ್ನಾಗಿ ಒಂದು ಖಾಲಿ ಬ್ಲ್ಯಾಕ್ ಕಾಫಿ ಎಲ್ಲ ಕಾಯಿಸಿ, ಬಿಸಿ ಕಾಫಿ ಎಲ್ಲ ಕುಯ್ದು ಆನೆಗಳನ್ನ ಅವರೆಲ್ಲ ಕುಡಿದು ರೆಡಿ ಮಾಡಿ ಒಂದು ಹೋಗಿ ಕಾಫಿ ತೋಟದ ಒಳಗಡೆ ಸಿಕ್ತು. ಇದರಲ್ಲಿ ಹೊಡೆದು ಒಳಗಿತ್ತು. ಇಲ್ಲ, ಅವತ್ತು ನುಗ್ಗಿ ರಾತ್ರಿ ನುಗ್ಗಿದ್ದು ಬೆಳಗ್ಗೆ ದಾಟಲಿಕ್ಕೆ ಬಂದಾಗ ನಮ್ಮ ಆನೆಗಳು ಕಂಡು ತೋಟದ ಒಳಗಡೆ ಸೇರ್ಬಿಡ್ತು. ಸೊ ದಾಟ್ಲಿಕ್ಕೆ ಆಗಲಿಲ್ಲ. ರೌಂಡ್ ಅಪ್ ಮಾಡಿಬಿಟ್ಟಿದ್ದೆ. 8-10 ಆನೆಗಳು ಕಳಿಸ್ಬಿಟ್ಟಿದ್ದು ಈ ಟಸ್ಕರ್ಸ್ನೆಲ್ಲ. ಇವತ್ತು ಈಗ ಧನಂಜಯ ಇದು ಎಲ್ಲ ಅಲ್ಲಿರೋ ಟಸ್ಕರ್ಸಲ್ಲಿ ಎಲ್ಲನೂ ಕಳಿಸಿದ್ದು. 10 ಆನೆ 11 ಆನೆಯನ್ನು ಕಳಿಸ್ಬಿಟ್ಟಿದ್ದು. ಅದಕ್ಕೆ ತೋಟದ ಮಧ್ಯದಲ್ಲಿ ಸೇರ್ಬಿಡೋದು, ದೊಡ್ಡ ತೋಟ.
ತೋಟದ ಮಧ್ಯದಲ್ಲಿ ಸೇರ್ಬಿಡೋದು ಒಳ್ಳೇದು ಅಂತ. ಅದು ಹಳೆ ತೋಟ, ಕಾಫಿ ಇದು ಆನೆದು ಬೆನ್ನು ಕಾಫಿ ತೋಟದ ಗಿಡದ್ದು ಮೇಲೆ ಒಂದು ಸ್ವಲ್ಪ ಕಾಣುತ್ತದೆ. ಅಷ್ಟು ದೊಡ್ಡ ದೊಡ್ಡ ರೊಬೆಸ್ಟ ಗಿಡ, ರೊಬೆಸ್ಟ ಈಗ ನಮ್ಮ ಮನೆ ತೋಟ ಉಂಟಲ್ಲ, ಕಾಫಿ ಗಿಡ, ದೊಡ್ಡ ದೊಡ್ಡ ತೋಟ. ಇಲ್ಲಿ ಆನೆ ಮೇಲೆ ಹೋಗ್ಬೇಕು ಫೈರ್ ಮಾಡಲಿಕ್ಕೆ. ಸೊ ನಮಗೆ ಕೆಳಗಿಂದ ನಡ್ಕೊಂಡು ಹೋಗಿ ಹೊಡಿಲಿಕ್ಕೆ ಕಷ್ಟ ಆಗ್ತದೆ. ಇನ್ನು ಅದು ಚಾರ್ಜ್ ಮಾಡಿದರೆ ನಮಗೆ ತಪ್ಪಿಸ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸೊ ಅದರಿಂದ ಆನೆ ಮೇಲೆ ಹೋಗು ಅಂತೇಳಿ ಅವತ್ತು ಅಷ್ಟೇ. ನನಗೆ ಈಗ ಸ್ವಲ್ಪ ಈ ಕಾಲು ನೋವಿಂದ ನಾನು ರಿಸ್ಕ್ ತಗೊಳ್ಳೋದಿಲ್ಲ ಹೆಚ್ಚು ಇದರಲ್ಲಿ. ಈ ರಮೇಶ್ ಅಂತ ಹೇಳೋ ಡಾಕ್ಟ್ರನ್ನ ಅವನು ದಮ್ಮ ಸರ್ ಅಂತ ಹೇಳ್ತಾನೆ, ಇಲ್ಲ ನೀನು ಬಾರಪ್ಪ ಅನ್ಸತ್ತಿ, ನೀನು ಬಾ, ನೀನು ಏನು ಎದುರು ಬೇಡ, ನಾ ಇದ್ದೀನಿ ಬಾ, ಏನಾಗ ಬಿಡೋದಿಲ್ಲ ಅಂತ ಹೇಳಿ ಹಾಗಾಗಿ 8-8:30ವರೆಗೆಲ್ಲ ಫೈರ್ ಮಾಡಿಬಿಟ್ಟು ಬೆಳಿಗ್ಗೆ ಫೈರ್ ಮಾಡಿದ್ದು ಹಿಂಗೆ ಹೋಗ್ತಾ ಇತ್ತು. ಅದು ಇಂಜೆಕ್ಷನ್ ಸ್ವಲ್ಪ ಆಕ್ಟ್ ಆಗಿದೆ. ಹಿಂಗೆ ಅವನ ಮನೆದು ಎದುರುಗಡೆ ಇದು ಹೋಗಿ ಅಭ್ಯಾಸ ಅಲ್ಲ, ಅದೇ ರೋಡಲ್ಲಿ ಹಿಂಗೆ ಮನೆ ಎದುರು ಹೋಗ್ಬಿಡ್ತಾ. ಅವನು ಏನು ಮಾಡ್ದ, ಓನರ್ ಸಲಗೆಟ್ಟು ಓನರ್ ಹೆಂಡತಿ 4 ದೊಡ್ಡ ದೊಡ್ಡ ಆಲ್ಸೇಷನ್ನು ನಾಯಿನ ಬಿಚ್ಚಿಬಿಟ್ರು. ನಾವು ಹಿಂದೆ ಇದ್ದೇವೆ, ಈಗ ನನ್ನ ಗೇಟಲ್ಲಿ ನಾವು ಬರ್ತಾ ಇದ್ದೇವೆ, ಆನೆ ಇಲ್ಲಿ ಅಷ್ಟೇ. ಕಾಡಾರಿಗೂ ನಮಗೂ ಇನ್ನೊಂದು 3 ಮಿನಿಟು 2 ಮಿನಿಟು 3 ಮಿನಿಟ್ ಬೀಳೋದು ಆನೆ ಅಷ್ಟೇ. ಇವು ನಾಯಿ ಬಿಚ್ಚಿ ಬಿಟ್ಬಿಟ್ರಲ್ಲ, ಇದಕ್ಕೆ ಸ್ವಲ್ಪ ಸೆಡೇಷನ್ ಆಗಿದ್ದು. 4 ನಾಯಿ ಒಳ್ಳೆ ಇಶ್ಯೂ ಸೈಟ್ ಉಂಟು ಅದು ಅಷ್ಟೇಟ್ ಒಳಗಡೆ. ಅದ್ರ ಮಾಮೂಲು ತಿರುಗಿ ಅಭ್ಯಾಸ ಮನೆ ಎದುರಲ್ಲಿ ಹೋಗೋದು. ಸೊ ಮನೆ ಎದುರಲ್ಲೇ ದಾರಿ ಸಿಕ್ತಲ್ಲ, ದಾರಿಯಲ್ಲಿ ನೆಟ್ಟಿಗೆ ಹೋಗ್ಬಿಟ್ಟಿದೆ. ಕಪ್ಪಿ ದೊಡ್ಡದೊಳ್ಳೆ ಹೊಡೆದು ಅದು ಬಂದಾಗ ರೋಡ್ ಸಿಕ್ತು, ರೋಡಲ್ಲಿ ತಿರುಗಿಬಿಟ್ಟು ಹೋದಾಗ ಮನೆ ಎದುರು ಹೋದಾಗ ಏಕ್ದಮ್ ನಾಯಿ ಬಿಟ್ಬಿಟ್ರು. ನಾಯಿ ಬಿಟ್ಟಿದ್ದಾಗೆ ವಾಪಸ್ ಹಿಂಗೆ ತಿರುಗಿಬಿಡ್ತು. ಅಷ್ಟೊಳಗೆ ನಾವು ಈಗ ಹಿಂಗೆ ನನ್ನ ಮನೆ ಎದುರಿಂದ ಹಂಗೆ ಬಂದಾಗ ನಾವು ಈ ಗೇಟ್ ಹತ್ತಿರದಲ್ಲಿ ನಾವು ಆನೆಗಳು ನಾವು ಇದ್ದೇವೆ. ಅದು ಹಿಂಗೆ ತಿರುಗಿಬಿಡ್ತು, ಎಡಕ್ಕೆ ತಿರುಗಿಬಿಡ್ತು. ನಮಗೆ ನೋಡ್ತೀವಿ ಕಾಫಿ ತೋಟನೇ ಕಾಣ್ತಾ ಉಂಟು. ಆ ಕಾಫಿ ತೋಟದ ಕೊನೆಯಲ್ಲಿ ಈಗ ನಾನದೇ ಈಗ ಉದಾಹರಣೆ ತಗೊಳ್ಳಿ, ಈಗ ಇಲ್ಲಿಂದ ನೆಟ್ಟಿಗೆ ನೋಡಿದರೆ ಅಲ್ಲಿ ಆ ಕಡೆ ಹಳ್ಳ, ಈಗ ಆ ಬೇಲಿವರೆಗೆ ನಮಗೆ ಕಾಣುತ್ತದೆ. ಆ ಕಡೆ ಹಳ್ಳ ಉಂಟು ಅಂತ ನಮಗೇನು ಗೊತ್ತು? ನಮಗೆ ಗೊತ್ತಿರೋ ಜಾಗ ಅಲ್ಲ. ಈಗ ನಮಗೆ ಗೊತ್ತಿದೆ ಇಲ್ಲಿ ಹಳ್ಳ ಇದೆ ಅಂತ. ಅದು ಅಲ್ಲಿ 40 ಮೀಟ್ರು ಆಳದ್ದು ದೊಡ್ಡ ವ್ಯಾಲಿ ಟೈಪ್ ಗುಂಡಿ, ಉದ್ದ, ಹಳೆ ಕಾಲದ ಕಡಂಗನೋ ಎಂಥದ್ದು ಅದು. ಬಸ್ ಅದರಲ್ಲಿ ನೀರು ಇವರೆಲ್ಲ ಹರಿದು, ಮಳೆ ನೀರು ಹರಿದು ಹಳ್ಳದಲ್ಲಿ ಒಂದು ದೊಡ್ಡ ಜರಿ ಇದ್ದಾಗೆ. ಈ ವೆಸ್ಟರ್ನ್ ಘಾಟಲ್ಲೆಲ್ಲ ಬೆಟ್ಟಗಳ ಹತ್ರ ಅಡಿಯಲ್ಲಿ ದೊಡ್ಡ ತೊರೆ ಇರ್ತದಲ್ಲ, 50 ಅಡಿ 100 ಅಡಿ ಆಳದಲ್ಲಿ ಆ ತೊರೆ ಟೈಪ್ ಆಗಿದೆ. ಬಟ್ ಈಗ ಅವರು ನೀರನ್ನೆಲ್ಲ ಬ್ಲಾಕ್ ಮೇಲೆಲ್ಲ ಬ್ಲಾಕ್ ಮಾಡಿ ಈಗ ಅದು ತೊರೆ ಅಲ್ಲ. ಅಲ್ಲಿ ಇವ್ರೇನು ಮಾಡಿದ್ದಾರೆ, ಒಂದು ಕಾಂಕ್ರೀಟ್ ದೊಡ್ಡ ಬಣ ಹಂಗೆ ಕಾಂಕ್ರೀಟ್ ಹಾಕ್ಬಿಟ್ಟು ಸಾಲಿಡ್ ಇದು ಮಾಡಿದ್ದಾರೆ ಕಾಫಿ ಒಣಗಿಸೋಕ್ಕೆ. ಬಟ್ ನಮಗೆ ಇದು ಕಾಣೋದೇ ಇಲ್ಲ. ಕಾಫಿ ತೋಟ ಇದು ಬಂದು ತಿರುಗಿದೆ, ಇನ್ನೇನು ಸ್ವಲ್ಪ ಇದಾಗ್ತಾ ಇತ್ತು, ಬೀಳ್ತದೆ ಬಿಡಿ ಕಾಫಿ ತೋಟ ಅಂತ ಹೇಳಿ ನಾವು ಹಿಂದೆ ಹೋಗ್ತಾ ಇದ್ದೀವಿ. ನಾಯಿ ವಾಪಸ್ ಹೋಯ್ತು. ಅದು ಮನೆಯಿಂದ ದಾಟಿ ಈ ಕಡೆ ಬಂದು ಬಿಡ್ತಲ್ಲ, ಬಂದು ಹಿಂಗೆ ತಿರುಗಿದ್ಮೇಲೆ ನಾಯಿ ವಾಪಸ್ ಹೋಯ್ತು. ಇದು ಹೋಯ್ತು ಹಿಂಗೆ. ನಾವು ಹಿಂದೆ ಹೋಗ್ತಾ ಇದ್ದೀವಿ, ಇನ್ನೇನು ಬೀಳ್ತದಲ್ಲ ಅಂತ. ಅದು ಸಡೇಷನ್ ಆ್ಯಕ್ಟ್ ಆಗೋದಕ್ಕೂ ಆ ಗುಂಡಿದ ಎಡ್ಜಿಗೆ ತಲುಪೋದಕ್ಕೂ ಒಂದು ಪಲ್ಟಿ ಹೊಡೆದದು ಲಟ್ಟ ಅಂತ ಹೋಗಿ ತಲುಪಿ ಹೋಗ್ತಂಡು ಉಳ್ಕೊಂಡು ಪಲ್ಟಿ ಹೊಡೆದು ಉಳ್ತಾ ಹೋಗಿ ಗಂಡನೇ ಟಸ್ಕರು ಹೋಗಿ ಕೆಳಗೆ ಆ ಕಾಂಕ್ರೀಟ್ ಇದಕ್ಕೆ ಡಮಾವರ್ತು ಒಳ್ಳೆ ಡೈನಮಿಟ್ ಬಿದ್ದಂಗೆ ಒಂದು ಸೌಂಡು ಬಂತು. ಪುಂತ ಬೀಳ್ತು. ಬೇಗ ನಮ್ಮ ಆನೆಗಳು ಜೊತೆಲೇ ಇದ್ದಲ್ಲ, ಹೋಗಿ ಇಳಿಸಿ ಅದನ್ನೆಲ್ಲ ಬೇಗ ಕರೆಕ್ಷನ್ ಮಾಡಿ ಹಂಗೆ ಕಾಲಿಂಗೆ ಮೇಲೆ ಎತ್ತಿ ಹೋಗಿತ್ತು ಬೀಳಟಕ್ಕೆ. ಫುಲ್ ಸೆಡೇಷನ್ ಎಲ್ಲ ಆಗ್ಬಿಟ್ಟಿತ್ತಲ್ಲ ಇದರಲ್ಲಿ. ಬೇಗ ಅದನ್ನು ಅಡ್ಡ ಮಲಗಿಸಿ ಇದೆಲ್ಲ ಮಾಡಿ ಬೇಗ ಗ್ಲೂಕೋಸ್ ಎಲ್ಲ ಕೊಟ್ಟು, ಬೇರೆ ಕುತ್ತಿಗೆಗೆ ಒಂದು ಹಗ್ಗ ಹಾಕಿದೋ, ಬೇಗ ಕಾಲಿಗೆ ಒಂದೇ ಹಗ್ಗ ಹಾಕಿದೋ, ಬೇಗ ಇಂಜೆಕ್ಷನ್ ಕೊಟ್ಟು ಬಿದ್ದರು. ರೆಸ್ಪಿರೇಷನ್ನು 6 per minute ಇತ್ತು, ಮಾನಿಟರ್ ಮಾಡ್ತಾ ಇದ್ದೀವಿ. ಪಲ್ಸು ಚೆನ್ನಾಗಿದೆ, ರೆಸ್ಪಿರೇಷನ್ ಚೆನ್ನಾಗಿದೆ. ಈ ಸೊಂಡ್ಲಲ್ಲಿ ಬ್ರೀದಿಂಗಲ್ಲಿ ಇದು ಮಾಡ್ತೀವಿ. ಹಿಂಗೆ ಕೈನ ನಮ್ಮದು ಬ್ಯಾಕ್ ಪೋರ್ಷನ್ ಕೂಡ ಅಂತ ಇಲ್ಲಿಗೆ ತಟ್ತದೆ ಗಾಳಿ, ನಮಗೆ ತಟ್ಟೋಗು ಅದನ್ನ ಕೌಂಟ್ ಮಾಡ್ತೀವಿ ಪರ್ ಮಿನಿಟ್ ಎಷ್ಟು ಉಂಟು ಅಂತ. ಹಿಂಗೆ ಕೊಟ್ಟರೆ ನಮಗೆ ಅಷ್ಟು ಸೆನ್ಸಿಟಿವಿಟಿ ಸಿಗೋದಿಲ್ಲ ಕೈ ಇದು. ಈ ಪೋರ್ಷನ್ ಕೊಟ್ಟಾಗ ಈಗ ನೀವೇ ಮೂಗಿಗೆ ಹಿಂಗಿದ್ದು ಊದಿ, ಹಿಂಗೆ ಹಿಡಿದು ಊದಿ ಮೂಗಲಿದ್ದ ಗಾಳಿ ತಟ್ಟೋದು ನಿಮಗೆ ಗೊತ್ತಾಗ್ತದೆ, ಯು ಫೀಲ್ ಇಟ್. ಸೊ ಅದನ್ನು ಪರ್ ಮಿನಿಟ್ ಟೈಮ್ ನೋಡ್ಕೊಳ್ತೀವಿ, ಪರ್ ಮಿನಿಟ್ ಎಷ್ಟು ರೆಸ್ಪಿರೇಷನ್ ಉಂಟು ಅಂತ. ಸೊ ಆವ್ರೇಜ್ 6 per minute ಇದ್ರೆ ತೊಂದರೆ ಇಲ್ಲ ಇತ್ತು. ಒಂದು ನಿಮಿಷಕ್ಕೆ 6 ಸರಿ ರೆಸ್ಪಿರೇಷನ್ ಇತ್ತು. ಪಲ್ಸು ನೋಡೋದು, ಪಲ್ಸು ನಾರ್ಮಲ್ ಇದೆ ಅಂತೂ ಬೇಗ ಏಳಿಸ್ಬಿಟ್ಟು. ಯಾಕೆ ಬಿದ್ದದಕ್ಕೆ ರೋಲಾಗಿ ಬಿದ್ದುಕೊಂಡು ಉರುಳ್ಕೊಂಡು ಬಂದು ಬ್ಯಾಲೆನ್ಸ್ಲೆಸ್. ಈಗ ನಾವು ಬ್ಯಾಲೆನ್ಸ್ ಇದ್ದು ಜಾರೋದಕ್ಕೂ ಬ್ಯಾಲೆನ್ಸ್ ಇಲ್ಲದೆ ಇಂಜೆಕ್ಷನ್ ಆ್ಯಕ್ಟ್ ಆಗಿಬಿಟ್ಟಿತ್ತು. ಆ ಎಡ್ಜಿಗೆ ತಲುಪುವಾಗ ಇದು ಪಲ್ಟಿ ಜೂಗುವಾಗ ಹಳ್ಳಗೆ ತಲುಪಿಬಿಡ್ತು, ಹೋಯ್ತು. ನಾವು ಹೋಗಿ ನೋಡ್ಬೇಕಾದ್ರೆ ಪ್ರಪಾತ ಕಾಣ್ತಾ ಉಂಟು. ನಾನಂತೂ ಹೇಳಿದೆ, ಡೌಟ್ ಇತ್ತು ಆಗಲೇ, ಬಟ್ ಎದ್ದು ಬಿಡ್ತು. ಬೇಗ ಹತ್ಸ್ಬಿಡ, ಇನ್ನು ವೆಯ್ಟ್ ಮಾಡೋದು ಬೇಡ, ಈ ಬೆಟ್ಟ ಹತ್ಸ್ಬಿಡ, ಆ ಮಂಟಿಗೆ ಮೇಲಕ್ಕೆ ಲೆವೆಲಿಗೆ ತೆಗೆದುಬಿಡು ಅಂತೇಳಿ ಹೆಂಗೋ ಮಾಡಿ ನಮ್ಮ ಆನೆಗಳಿಂದ ಒಂದ್ಸತಿ ಮಂಡಿ ಊರ್ತು. ಒಂದು 3/4 ಹತ್ತಿದ ಮೇಲೆ ಬೇಗ ನಮ್ಮ ಆನೆಗೆ ಸಪೋರ್ಟ್ ಕೊಟ್ಟು ಏಳಿಸಿದ್ದು.
ಇದು ಮಾಡಿ ಬೇಗ ಇಳಿಸಿ ಸ್ವಲ್ಪ ತಳ್ಳಿಸಿ ಮೇಲಕ್ಕೆ ತಂದು ಲೆವೆಲಿಗೆ ತಂದುಬಿಟ್ಟು ಒಂದು ಆಲ್ಮೋಸ್ಟ್ ಅವ್ದು ಮನೆಗೆ ನನ್ನ ಗೇಟ್ ಹತ್ರ ಒಂದು ಮನೆ ಇಲ್ಲಿ ನನ್ನ ಗೇಟ್ ಹತ್ರ ಲೆವೆಲಿಗೆ ತಂದುಬಿಟ್ಟು ಆನೆನ ಲೆವೆಲಿಗೆ ತಂದದ್ದು ಏಕದಮ್ಮು ಬೀಳ್ತು ಪುನಃ ಆನೆ ಬಿದ್ದ ಮೇಲೆ ಬೇಗ ಗ್ಲೂಕೋಸ್ ಸೆಟ್ ಮಾಡೋದು. ಇನ್ನು ಎಮರ್ಜೆನ್ಸಿ ಡ್ರಗ್ಸ್, ಲೈಫ್ ಸೇವಿಂಗ್ ಡ್ರಗ್ಸ್ ಏನೆಲ್ಲ ಉಂಟು, ಡೆಕ್ಸಾವಿಕ್ಸ್ ಅದು ಇದು, ಅಮಿನೋಫಿಲಿನ್, ಥಿಯೋಫಿಲಿನ್ ಇದೆಲ್ಲ ಇದೆ, ಹಾರ್ಟಿಗೆ ಸ್ಟಿಮ್ಯುಲೆಂಟ್, ಕಾರ್ಡಿಯಾಕ್ ಸ್ಟಿಮ್ಯುಲೆಂಟು ಎಲ್ಲ ಕೊಟ್ಟು. ಆದರೂ ಕಣ್ಣು ಐಬಾಲ್ ರೋಲ್ ಆಗ್ತಾ ಉಂಟು, ಡ್ರಿಪ್ ಹೋಗ್ತಾ ಉಂಟು, ರೆಸ್ಪಿರೇಷನ್ ಕಡಿಮೆ ಆಯಿತು, ರೆಸ್ಪಿರೇಷನ್ ನಿಲ್ತು, ಪುನಃ ಡ್ರಿಪ್ಸ್ ಆದರೆ ಹೋಗ್ತಾ ಉಂಟು. ಫುಲ್ಲಿಂದ ನಾಲಿಗೆ ಚಾಚಿ ಬಿಡ್ತು, ನಾಲಿಗೆ ಬ್ಲೂಯಿಶ್ ಆಗಿಬಿಡ್ತು. ಸೊ ಆನೆ ಸತ್ತೋಯ್ತು ಅಂತ ಕಣ್ಣು ರೋಲ್ ಆಯಿತು. ಆನೆ ಸತ್ತೋಯ್ತು ಅಂತ ಗೊತ್ತಾಯ್ತು, ಡ್ರಿಪ್ಸ್ ಹೋಗ್ತಾ ಉಂಟು. ಸತ್ತೋದ್ರೆ ಯೂಶಲಿ ಡ್ರಿಪ್ಸ್ ಹೋಗೋದಿಲ್ಲ. ಡ್ರಿಪ್ಸ್ ಸರ್ಕ್ಯುಲೇಷನ್ ಇದ್ರೆ ಮಾತ್ರ ಡ್ರಿಪ್ಸ್ ಓಡೋದು. ಸತ್ತು ಹೋಗ್ಬಿಟ್ಟಾಗ ಡ್ರಿಪ್ಸ್ ಓಡೋದಿಲ್ಲ, ತಗೊಳ್ಳೋದಿಲ್ಲ, ರಕ್ತ ಓಡೋದಿಲ್ಲಲ್ಲ, ರಕ್ತ ನಿಂತು ಹೋಗ್ತದೆ, ಆಟೆ ನಿಂತು ಹೋಗ್ತದೆ. ಆಟೆ ಪಂಪ್ ಮಾಡಿದರೆ ತಾನೆ ಇದು ತಗೊಳ್ಳೋಕ್ಕೆ. ಪಂಪ್ ಆಟೆ ಸ್ಟಾಪ್ ಆಗ್ಬಿಟ್ಟ ಮೇಲೆ ಡ್ರಿಪ್ಸ್ ತಗೊಳ್ಳೋದಿಲ್ಲ, ಸಂದವಾಗೇನೆ ಡ್ರಿಪ್ಸ್ ತಗೊಳ್ಳೋದು. ಬಟ್ ಇದು ಡ್ರಿಪ್ ಟ್ಯಾಪ್ ಬಿಟ್ಟಾಗಿ ಬಿಡ್ತಾ ಇದ್ದೀವಿ, ಡ್ರಿಪ್ ಹೋಗ್ತಾನೆ ಉಂಟು. ಅಲ್ಲಿಂದ ಡಿಸ್ಕನೆಕ್ಟ್ ಮಾಡಿ ಅಂತ ನಾನು ಅಲ್ಲಿದ್ದು ಹೇಳಿದೆ. ಸೊ ಇಂಟರ್ನಲ್ಲಿ ಒಂದು ಲಂಗ್ ರಪ್ಚರ್ ಆಗಿರ್ತದೆ, ಅಥವಾ ಲಿವರ್ ರಪ್ಚರ್ ಆಗಿರ್ತದೆ, ಅಥವಾ ಇಂಟರ್ಸೈನ್ ರಪ್ಚರ್ ಆಗಿರ್ತದೆ. ಅದೆಲ್ಲ ಜಾಗದಲ್ಲಿ ಟ್ಯಾಪ್ ಒಂದು ಓಪನ್ ಇದೆ ಒಳಗಡೆ. ಸೊ ಅದೇನಾಗ್ತಾ ಇದೆ, ಇದು ಟ್ಯಾಪು ಎಳೆದಂಗೆ ಬ್ಲಡ್ ಎಳಿತಾ ಉಂಟು, ಫ್ಲೂಯಿಡ್ ಹೋಗ್ತಾನೆ ಉಂಟು. ಸೊ ಹಾಗೆ ಹೇಳಿದೆ, ಇಲ್ಲ ಇದು ಇಂಟರ್ನಲ್ಲಿ ಎಮರೇಜ್ ಅಂತ ಹೇಳ್ತೀವಿ, ರಕ್ತಸ್ರಾವ, ಒಳಗಡೆ ರಕ್ತಸ್ರಾವ ಎಲ್ಲ ಆಗ್ಬಿಟ್ಟಿದೆ. ಸೊ ಈ ಫ್ಲೂಯಿಡ್ ಎಳಿತಾ ಉಂಟು, ಅಲ್ಲಿ ರಕ್ತ ಅಲ್ಲಿ ಹೋಗ್ತಾ ಉಂಟು. ಈಗ ನೀರು ತುಂಬ ನೀರು ಬ್ಲಾಕ್ ಆಗಿಬಿಟ್ಟ ಮೇಲೆ ಅದು ನಲ್ಲಿ ಬ್ಲಾಕ್ ಆಗ್ತದೆ. ಸೊ ಅಲ್ಲಿ ನಲ್ಲಿ ಓಪನ್ ಇದ್ದರೆ ನೀನು ಇಲ್ಲಿ ನೀರು ಬಿಡ್ತಾ ಇದ್ರೆ ಅಲ್ಲಿ ನೀರು ಹೋಗ್ತಾ ಇರ್ತದೆ, ಅದೆಲ್ಲ ಹೊಟ್ಟೆ ಒಳಗಡೆ ತುಂಬ್ತಾ ಉಂಟು. ನಾನೇ ಹಿಡ್ಕೊಂಡಿದ್ದೆ, ನಾನೇ ಕಿತ್ತೆ ಹಾಕಿದೆ, ಡಿಕ್ಲೇರ್ಡ್ ಇಲ್ಲ ಇದು ಹೋಯ್ತು ಅಂತ. ಇದೆಲ್ಲ 8:30 ಗಂಟೆಗೆಲ್ಲ ಮುಗಿಸಿ ಆಗಿಬಿಟ್ಟಿದೆ ಬೆಳಿಗ್ಗೆ. ಸೊ ಇನ್ನು ಕನ್ಸರ್ವೇಟ್ರಿಗೆ DFನು ಇದ್ದರು, ಅವರು ಬಂದು ನೋಡಿದ್ರು, ಕೇಳಿದ್ರು, ನೋಡೋ ಪರಿಸ್ಥಿತಿ ಅವರು ಬಂದು ನೋಡಿದರು. ಅದರಿಂದ ಕನ್ಸರ್ವೇಟ್ರಿಗೆ CSCFಗೆ ಫೋನ್ ಮಾಡೋದು, ಅವರೇ DFನೇ ಫೋನ್ ಮಾಡಿದ್ರು, ಸರ್ ಈ ರೀತಿ ಆಗಿದೆ ಅಂತ. ಅವರಿಗೆ ಇವರೇನೋ ಕತೆ ಕಟ್ಟೋದು ಅಂತ ಮನಸ್ಸಾಗಿರ್ಬೋದು, ಅಥವಾ ಏನೋ. ಈಗ ಒಂದೇ ಸತಿ 50 ಮೀಟ್ರು, 48 ಮೀಟ್ರು ಟೈಪ್ ಹಿಡಿದು ಹತ್ತೇ ಮಾಡಿಸಿದ್ರು. 48 ಮೀಟ್ರು ಹಾಳಾಗಿ ಬಿತ್ತು ಅಂತ ಅದು ಇದು ಅಂತೆಲ್ಲ ಹೇಳುವಾಗ ಡೌಟ್ ಬರ್ತದೆ. ಪ್ಲಸ್ CCF ಆಗಿ ಅವರು ಬಂದರು, ನಾ ಬರ್ತೀನಿ ಅಂತ ಹೇಳಿದ್ರು. ಹೊರಟು ಬೇಗ ಬಂದರು, ಮಡಿಕೇರಿಯಿಂದ ಬಂದು ಕರ್ಕೊಂಡೋಗಿ ಕರೆದ್ರು. ಇಲ್ಲ ಸರ್, ಈಗ ಇಲ್ಲಿಂದೇ ನೋಡಿ ಸರ್, ಅಲ್ಲಿ ಗುಂಡಿ ಉಂಟು ಅಂತ ನಿಮಗೆ ಏನಾದ್ರು ಗೊತ್ತಾಗ್ತದೆ ಸರ್? ಇಲ್ಲ ಅಂತೇಳಿ, ಬನ್ನಿ ಹೋಗೋಣ ಅಂತ ಹೇಳಿದ್ರು. ಹೋಗಿ ನೋಡಿ ಸರ್, ಆನೆ ಜಾರಿ ಇಳಿದ್ರೆ ಕಾಲು ಹಿಂಗೆ ಹೆಜ್ಜೆ ಕೊಟ್ಕೊಂಡು ಹಿಂಗೆ ಜಾರ್ಕೊಂಡು ಹೋಗ್ಬೇಕು. ಇದು ಪಲ್ಟಿ ಹೊಡೆದು ಒಂದು ಇಷ್ಟು ದಪ್ಪದ ಮರ ಎಲ್ಲ ಮುರಿದು, ಮರನೂ ಜೊತೆಲಿ ಆನೆಗೆ ಸುತ್ತಕೊಂಡು ಹೋಗಿದೆ, ಕೆಳಗೆ ಹೋಗಿ ಬಡ್ದಿದೆ. ಸೊ ಹಾಗೆ ಹೋಗಿ ಬಡ್ದಿದೆ ಸರ್. ಇದು ಇಂಟರ್ನಲ್ ಎಮರೇಜ್. ಈ ರೀತಿ ಸಿಂಪ್ಟಮ್ಸ್ ಹೆಂಗೋ ಸಮವು ಏನೋ ಸದ್ಯ ಪುಣ್ಯ ಸರ್, ನಮ್ಮ ಅಲ್ಲಿ ಸತ್ತಿಲ್ಲ ಅದು. ನಾವು ಈ ಬ್ರಾಟ್ ಇಟ್ ಟು ದಿಸ್ ಲೆವೆಲ್ ಇಲ್ಲಿಗೆ. ಸೊ ನಡೆಸಿ ತಂದಿದ್ದೇವೆ, ಫಾಸ್ಟಾಗಿ ಮಾಡಿದ್ದೇವೆ. ನಾವು ಲೈಫಲ್ಲಿ ಮಾಡೋದಂಗೆ ಅಷ್ಟು ಫಾಸ್ಟಾಗಿ ಕುತ್ತಿಗಾಗ ಅಲ್ಲಿ ಕಟ್ಟಬೇಕಾದ್ರೆ ಆನೆಗೆ ಕಟ್ಟಿಯಾಗಿತ್ತು, ಕಾಲಾಗ ಅವರು ಕಟ್ಟುತ್ತಾ ಇರಬೇಕಾದ್ರೆ ಆನೆಗೆ ಕಟ್ಟಿಯಾಗಿತ್ತು. ಸೊ ಇಮಿಡಿಯೇಟ್ ನಾವು ವಿತಿನ್ 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಆನೆ ಎಬ್ಸಿ ಆಗಿದೆ. ಅಲ್ಲಿಂದ ಇಮಿಡಿಯೇಟ್ ಬೆಲ್ಲ ಮೇಲಕ್ಕೆ ಲೆವೆಲಿಗೆ ತೆಗೆದುಬಿಡು ಅಂತೇಳಿ ಲೆವೆಲಿಗೆ. ಈಗ ಅಕಸ್ಮಾತ್ ಅಲ್ಲೇ ಸತ್ತೋಗ್ಬಿಟ್ಟಿದ್ರೆ ನಮಗೆ JCP ಹೋಗೋದಿಲ್ಲ, ಪೋಸ್ಟ್ಮಾರ್ಟಮ್ ಮಾಡಿ ಆನೆನಲ್ಲಿಂದ ಎತ್ತುವಂಥ ಪರಿಸ್ಥಿತಿ ಅಲ್ಲ, ಯಾವುದೂ ಹೋಗೋದಿಲ್ಲ. ನಾವು ಪೀಸ್ ಮಾಡಿ ತರಬೇಕಾಗಿತ್ತು ಆನೆನ ಅಂತ, ಅಷ್ಟು ಪ್ರಪಾತ. ಸೊ ಅಲ್ಲೇ ಬಿಡೋಕ್ಕಾಗೋದಿಲ್ಲಲ್ಲ ಎಸ್ಟೇಟ್ ಎಡ್ಜಲ್ಲಿ. ನಾವು ಅವ್ರು ಪಬ್ಲಿಕ್ಸ್ ಗಲಾಟೆ ಮಾಡ್ತಾರೆ, ಎತ್ಕೊಂಡು ಹೋಗಿದ್ದು. ಹೆಂಗೆ ಎತ್ತೋದು? ಏನು ಸಣ್ಣ ಪ್ರಾಣಿ ಅಲ್ಲ JCP ಇಂದಲೇ ಕ್ರೈನಿಂದನೇ ಆಗಬೇಕು. JCP ಆಗೋದಿಲ್ಲ, ಕ್ರೈನೇ ಆಗಬೇಕು. ಸೊ ಹಂಗಾಗಿ ಇನ್ನು ಆಯಿತು, ಅವರು ಈ ಡಿಕ್ಲೇರ್ಡ್. ಸೊ ಅಲ್ಲಿಂದನೇ PCCFಗೆ ಫೋನ್ ಮಾಡಿದರು ಬೆಂಗಳೂರಿಗೆ, ಹಿಂಗಾಯ್ತು ಸರ್, ಸೊ ನಾನು ಸ್ಪಾಟಲ್ಲಿ ಇದ್ದೀನಿ ಅಂಥೇಳಿ ಎಲ್ಲ ವೀಡಿಯೋ ಮಾಡಿದ್ದೀವಿ. ಎಲ್ಲ ವೀಡಿಯೋಗ್ರಾಫರ್ ಕಂಪ್ಲೀಟ್ ಎಲ್ಲ ವೀಡಿಯೋ ಮಾಡಿ, ಇದರದೆಲ್ಲ ವೀಡಿಯೋ ಆಗಿ ಎಲ್ಲ ಅದನ್ನ ತಗೊಂಡು ಅವ್ರಾಗ ನಾನೇ ಹೋಗ್ಬಿಡ್ತೀನಿ ಖುದ್ದಾಗಿ ಹೋಗಿ PCC. ನೆಕ್ಸ್ಟ್ ಡೇ ಮಕರ ಸಂಕ್ರಾಂತಿ. ಅದು ನಮ್ಮ ಡಾಕ್ಟ್ರದ್ದು ಪಾರ್ಟಿ ನೆಗ್ಲಿಜೆನ್ಸ್ ಅಥವಾ ಇನ್ನೇನೋ ಇವರು ಉದ್ದೇಶಪೂರ್ವಕ ಮಾಡಿ ಏನೋ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ, ಅದು ಅಂತ ಹೇಳ್ತಾ ತಗೊಂಡ್ಬಿಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ನವರು ಅವರು ಇದನ್ನೆಲ್ಲ ಇದು ಮಾಡೋದಿಲ್ಲ, ಅವರು ಕಾನೂನಿನ ಪ್ರಕಾರ ಹೋಗ್ಬಿಡ್ತಾರೆ. ನೀವು ನಾಟ್ ಟೇಕನ್ ಕೇರ್ ಅದು ಏನಾದರೂ ಒಂದು ಸಮಸ್ಯೆಗಳು ಅಂತ. ಸೊ ಅದಕ್ಕೆ ವಿತ್ ವೀಡಿಯೋಸ್ ರೆಕಾರ್ಡಿಂಗ್, ಅಲ್ಲಿಂದ ಹೈಟ್ ಎಲ್ಲ ಮೆಜರ್ ಮಾಡಿ, ನಾವು ನಿಂತ್ಕೊಂಡ ರೋಡಿಂದ ಇವ್ರ ಮನೆಯಿಂದ ಅದು ವಾಪಸ್ ತಿರುಗಿದಲ್ಲಿಂದ ನೋಡಿದರೆ ವಿಸಿಬಿಲಿಟಿ ಅಲ್ಲಿ ಹಳ್ಳ ಇದೆ ಅಂತ ಹೇಳೋದು ಈಗ ಗೋಚರಿಸೋದಿಲ್ಲ. ಹಳ್ಳ ಇದೆ ಅಂತ ಗೊತ್ತಿದ್ದರೆ ನಾವು ಹೋಗಿ ಎದುರಿಂದ ಅಡ್ಡ ಹಾಕಿ ಇದಾಗಿ ಅದನ್ನು ಈಚೆ ತಿರುಗಿಸೋದು ಆಚೆ ತಿರುಗಿಸೋದು ಏನೋ ವಿ ಕ್ಯಾನ್ ಕುಡ್ ಹ್ಯಾವ್ ಮೇಡ್ ಸಮ್ ಎಫರ್ಟ್ ಅದನ್ನು ಇದು ಮಾಡಲಿಕ್ಕೆ.
ಗೊತ್ತೇ ಇಲ್ಲ ನಮಗೆ ನೋಡಿದ್ರೆ ಕಾಫಿ ತೋಟನೇ ಕಾಣೋದು. ಒಂದೊಂದು ಸತಿ ನಾನೇ ಯೋಚನೆ ಮಾಡ್ಕೊಳ್ಳೋದು, ನಮಗೂ ಆಯ್ಸ ಕೊಟ್ಟಂಗೆ ದೇವರು ಅದಕ್ಕೊಂದು ಬರೆದಿರ್ತದೆ ಅಂತ. 3 ಅದೇ, ಒಂದು ಸುಂಟಿಗೊಪ್ಪ, ಒಂದು ಅಲ್ಲಿ, ಒಂದು ಇಲ್ಲಿ ಆಡಿ ಹತ್ರ. ಹಾಂ, ವಿತ್ ವಿಡಿಯೋ ಆ್ಯಂಡ್ ವಿತ್ ಪೋಸ್ಟ್ ಮಾರ್ಟಮ್ ಅದರಿಂದ ತಂದು ಓಪನ್ ಆಗಿ. ಸೊ ಅಷ್ಟರೊಳಗೆ ನಾವು 2 ಡಾಕ್ಟರ್ ಇದ್ದು. ಈಗ ನಾವು ನಮ್ಮ ಪರ ಬಳ್ಕೊಳ್ತೀವಿ, ಅವರಿಬ್ಬರಾಳು ಮಾಡೋದು ಬೇಡ ಅಂಥೇಳಿ PCCF ಆದೇಶ ಕೊಟ್ಟರು. ಬೇರೆ ಡಾಕ್ಟರ್ನ ಕರೆಸಿ 3rd ಪಾರ್ಟಿ ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಮಾಡಲಿ ಅಂತ. ಇಂಜೆಕ್ಷನ್ ಸಾಕ್ಷಿ ಆದರೆ ಎದ್ದು ಆ ಮಂಟಿ ಹತ್ತಿ ಅಷ್ಟು ದೂರ ಅದು ಬರೋದಿಲ್ಲ. ಈಗ ಅಲ್ಲೇ ಸತ್ತೋಗ್ಬಿಟ್ಟಿದ್ರೆ ಬೇಕಾದ್ರೆ ಇಂಜೆಕ್ಷನ್ ಜಾಸ್ತಿ ಅಂತ ಹೇಳ್ಬೋದು, ಏನೋ ಹೇಳ್ಬೋದು. ಆ ಜಾಗದ ಬಿಟ್ಟು ಆ ಮಂಟಿನ ಹತ್ಸಿ ನಾವು ಮೇಲೆ ಲೆವೆಲ್ಗೆ ತಂದು ಬಿಟ್ಟಿದ್ದೇವಲ್ಲ, ಈ 50 ಅಡಿಯಿಂದ ಇದು ಬಿದ್ದಲ್ಲಿಂದ ಅದನ್ನ ಎಬ್ಬಿಸಿ ಅದನ್ನ ತಂದಿದ್ದೇವಲ್ಲ ನಾವು. ಡ್ರಗ್ ಅಲ್ಲ, ಡ್ರಗ್ ಈಸ್ ನ್ಯೂಟ್ರಲೈಸ್ಡ್. ಸೊ ದಟ್ ಈಸ್ ರೂಲ್ಡ್ ಔಟ್. ಪ್ಲಸ್ ವಿಡಿಯೋಗ್ರಾಫ್ ಇದೆ, ದ ಪ್ರೂಫ್. ಸೊ ನೋಬಡಿ ಕ್ಯಾನಾಟ್ ಡಿಸಪ್ರೂವ್ ಇಲ್ಲ ಅಂತ, ಇಟ್ ಈಸ್ ಇದು ಅಂತ. ಸೊ ಇಟ್ ಈಸ್ ಜಿನೈನ್ ಅಂತ. ಅಲ್ಲಿಂದ ಬೇರೆ ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಮಾಡಲಿ ಅಂತ. ಸೊ ಆಯಿತು, ಮಾಡಲಿ ಅಂತ ಹೇಳಿದ್ರು. ಇದರಲ್ಲಿ ಬೇರೆ 3rd ಪಾರ್ಟಿ ಡಾಕ್ಟ್ರನ್ನ ಕರೆಸಿ ಬೇರೆ ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಅವನೇ ಹೇಳಿದ್ದು ಲಂಗೆ ಮೇಲೆ ಚಿಪ್ಪೆ ಹಿಂಗೆ ಎದ್ದೋಗಿದೆ ಅಂತ. ಇದೇನಾಯ್ತು, ಹೋಗೋ ಇದರಲ್ಲಿ ಯಾವುದೋ ಒಂದು ರಿಬ್ಬು ಕಟ್ಟಾಗಿದೆ ಸರ್ ತುದಿ. ಪಲ್ಟಿ ಹೊಡಿಯುವಾಗ ಮೋಸ್ಟ್ಲಿ ಮರದ ಕೊಂಬೆಗೆಲ್ಲ ಬಡಿತಲ್ಲ, ಬಡಿದ ಮರದ ಕೊಂಬೆನ ಇಷ್ಟಪದೊಂದು ಮರದ ಕೊಂಬೆನಲ್ಲಿ ಎತ್ಕೊಂಡು ಹೋಗಿದೆ ಅದು. ಸೊ ಹಿಡ್ಕೊಂಡು ಕೆಳಗೆ ಹೋಗಿ ಡಾಬ್ ಅಂತ ಮರದ ಕೊಂಬೆನ ತಪ್ಪಿ ಕೆಳಗೆ ಬಿದ್ದಂಗೆ ಬೀಳ್ತು. ಅದು ಸೌಂಡ್ ನಮಗೆ ಕೇಳ್ತು, ಡಾಬ್ ಅಂತ. ಅದು ಕಾಂಕ್ರೀಟ್ ಇದು, ಅಲ್ಲಿ ಒಳ್ಳೆ ಕಾಂಕ್ರೀಟ್ ಬೆಡ್ಡಿಂಗ್ ಆಗಿ ಬೆಳೆದಾಗ 50 ಮೀಟ್ರು ಈಗ ಕಟ್ಟಾಗಿದ್ದು ಆ ಲಂಗಿಗೆ ಚುಚ್ಚಿಬಿಟ್ಟಿದೆ. ಸೊ ಲಂಗ್ ಓಪನ್ ಆಗ್ಬಿಡ್ತು. ಸೊ ಇದೇನಾಗಿದೆ, ಅಲ್ಲಿಂದ ಬ್ಲೀಡಿಂಗ್ ಹೋಗ್ತಾ ಇದೆ, ಬ್ಲೀಡ್ ಆಗ್ತಾ ಇದೆ ಪ್ರೊಫ್ಯೂಸ್. ಪ್ಲಸ್ ಬಾಕಿ ಜಾಗದಲ್ಲೆಲ್ಲ ಪೆಟ್ಟು ಬಿದ್ದಿದೆ. ಲಿವರ್ ಇದಕ್ಕೆ ಎಲ್ಲದಕ್ಕೂ ಡ್ಯಾಮೇಜ್ ಆಗಿದೆ. ಕರಳು ಗುರುಳು ಹೊಟ್ಟೆ ಇದೆ. ಸೊಂಡಿಲ ಹತ್ರ ಈಗ ಕೋನೆ ಟಸ್ಕನ್ನ ತೆಗಿಯುವಾಗ ಬ್ಲಡ್ ಎಕ್ಸ್ಟ್ರಾವೇಸೇಷನ್ ಆಫ್ ದ ಬ್ಲಡ್ ಅಂತ ನಾವು ಹೇಳ್ತೀವಿ. ರಕ್ತ ಆರ್ತಿತ್ತು. ಜನ ಕದ್ಕೊಂಡು ಹೋಗ್ತಾರೆ, ಅದನ್ನು ಕಳ್ಳ ವ್ಯಾಪಾರ ಅದು ಇದು ಅಂತ. ಅದನ್ನು ತೆಗೆದು ಸರ್ಕಾರದ ವಸಕ್ಕೆ ತಗೊಳ್ತಾರೆ. ಇನ್ನು ನೆನ್ನೆ ಸುಟ್ಟಾಕೋದು ಟಸ್ಕ್ ಇಲ್ಲ, ಅದು ಗೌರ್ಮೆಂಟ್ ಅದು ಕಸ್ಟಡಿಯಲ್ಲಿ ಇರ್ತವೆ. ಸ್ಟ್ರಾಂಗ್ ರೂಮ್, ಅದಕ್ಕೆ ಸ್ಟ್ರಾಂಗ್ ರೂಮ್ ಬೇರೆ ಉಂಟು, ಐವರಿ ಡಿಪೋ ಅಂತ. ಇಲ್ಲಿ ಸದ್ಯಕ್ಕೆ ರೀಜನಲ್ಲಿ ನಮಗೆ ಹುಣಸೂರು ಅಲ್ಲ, ಇಲ್ಲಿ ಕುಶಾಲನಗರದಲ್ಲಿದೆ ಗಂಧದ ಕೋಟೆ ಅಂತ ಹೇಳ್ತೀವಲ್ಲ, ಆ ಗಂಧದ ಕೋಟೆಯಿಂದ ಅದನ್ನು ನೆಕ್ಸ್ಟ್ ಮೈಸೂರಿಗೆ ಶಿಫ್ಟ್ ಮಾಡ್ತಾರೆ. ಮೈಸೂರು ಸೆಂಟ್ರಲೈಸ್ಡ್ ಇದೆ ಐವರಿ ಡಿಪೋ ವಿತ್ ಡೇ ಆ್ಯಂಡ್ ನೈಟ್ ವಾಚ್ಮೆನ್ ಎಲ್ಲ ಆಗಿ. ಹೀಗಾಗಿ ಅಲ್ಲಿಗೆ ಸಿಕ್ಕಿದ್ರೆ ಕದೀತಾರೆ. ಇರ್ಬೋದು, ಇಲ್ಲ ಅಂತ ಏನಿಲ್ಲ. ಸಿಕ್ಕಾಕೊಂಡ್ರೆ ಹೋಯ್ತು. ಸೇಲ್ ಇಸ್ ಬ್ಯಾಂಡ್ ಬೈ ದ ಗೌರ್ಮೆಂಟ್. ನೋ ಐವರಿ ಸೇಲ್, ಟಸ್ಕ್ ಸೇಲ್ ಇಲ್ಲ. ಈಗ ಕಾವೇರಿ ಎಂಪೋರಿಯಮ್ಮು ಅವರಿಗೆಲ್ಲ ಮೊದಲು ಗೌರ್ಮೆಂಟಿಂದನೇ ಈಗ ಸ್ಯಾಂಡಲ್ವುಡ್ ಎಲ್ಲ ಸ್ಯಾಂಡಲ್ ಡಿಪೋದಿಂದ ಗೌರ್ಮೆಂಟಲ್ಲಿ ಬಿಲ್ ಹಾಕಿ ವಿತ್ ಪರ್ಮಿಟ್ ಆಗಿ ಸ್ಯಾಂಡಲ್ ಕೊಡ್ತಾ ಇದ್ದರು. ಹಾಗೆ ಟಸ್ಕು ಈಗ ಅವರು ಹ್ಯಾಂಡಿಕ್ರಾಫ್ಟಿಗೆ, ಕಾವೇರಿ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಇದ್ದಾರಲ್ಲ, ಅವ್ರು ಆನೆ ದತ್ತದಿಂದ ಈ ಆನೆದು ಇದಕ್ಕೆಲ್ಲ ಕಾರ್ವಿಂಗ್ ಎಲ್ಲ ಮಾಡಿ ಗಣಪತಿದು ವಿಗ್ರಹ ಅದು ಇದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರಲ್ಲ. ಸೊ ಅದೇ ಅಫಿಷಿಯಲಿ ದೇ ಯೂಸ್ ಟು ಟೇಕ್ ಫ್ರಮ್ ದಿ ಗೌರ್ಮೆಂಟ್ ವಿತ್ ಲೈಸೆನ್ಸ್. ಬಟ್ ಯಾವಾಗ ಈ ವೀರಪ್ಪಂದ ಗಲಾಟೆ ಇದೆಲ್ಲ ಆಯಿತು, ಅದಾದ ಮೇಲೆ ದ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಬ್ಯಾಂಡ್ ದಿ ಐವರಿ ಸೇಲ್. ಅಲ್ಲ, ಅದಾದಮೇಲೆ ನಾನು ಹೇಳೋದು, ಆ ಪೀರಿಯಡ್ ಆದಮೇಲೆ ದ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಬ್ಯಾಂಡ್ ಐವರಿ ಸೇಲ್ ಇಸ್ ಬ್ಯಾಂಡ್ ಮಾಡಿದರು ಟೋಟ್ಲಿ. ಸೊ ಎಲ್ಲಿ ಮಾರೋಂಗಿಲ್ಲ, ಡಿಪಾರ್ಟ್ಮೆಂಟು ಮಾರೋಂಗಿಲ್ಲ, ಯಾರೂ ಮಾರೋಂಗಿಲ್ಲ. ಸ್ಟಾಕ್ ಆಗಿ ಇಟ್ಕೊಂಡಿದೆ. ಅದು ಇನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಅಷ್ಟು ಟೇಕ್ ದ ಡಿಸಿಷನ್. ಅದನ್ನು ಈಗ ಕೆನ್ಯಾದಲ್ಲಿ ಮಾಡಿದಾರಲ್ಲ, ಟಸ್ಕನ್ನೆಲ್ಲ ಗುಡ್ಡೆ ಹಾಕಿ ಒಂದು ಸತಿ ಸುಟ್ಟು ಹಾಕಿದ್ರು. ಹಂಗೆ ಇವ್ರದ್ದು ಇಟ್ಸ್ ಎ ಪಾಲಿಸಿ ಡಿಸಿಷನ್ಸ್. ಅದೀಗ ನಾವು ಅದನ್ನ ಏನು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ. ಅದು ದೇ ಹ್ಯಾವ್ ಟು ಟೇಕ್ ದ ಡಿಸಿಷನ್ಸ್. ಸೊ ಅದು ಆಕ್ಸಿಡೆಂಟಲ್ ಡೆತ್. ಆ ಸ್ಥಳದಲ್ಲಿ ಬಿದ್ದು ಅದು ಎದ್ದು ಬಂತಲ್ಲ ಅಂತ ನಮಗೊಂದು ಖುಷಿ. ಏನದು ಆನೆ ಸತ್ತದ್ದು ನಿಜವಾಗಿ ಬೇಸರ ಇಲ್ಲ. ಆ ಕಂಡೀಷನಲ್ಲಿ ಅದು ಉಳಿಯುವಂಥ ಪರಿಸ್ಥಿತಿ ಇಲ್ಲ. ಅಲ್ಲ, ನಮಗೆ ಯಾವ ಡಾಕ್ಟ್ರಿಗೂ ಅದನ್ನು ಉಳಿಸ್ಲಿಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಹೊರಗಡೆ ಏನಾದರೂ ಆಗಿ ಅದು ಹೊಲಿಗೆ ಹಾಕಿ ಆದರೂ ಗಾಯನ ಕ್ಲೋಸ್ ಮಾಡೋದು, ನರನ ಇದು ಮಾಡೋದು, ಏನಾದ್ರು ಮಾಡ್ಬೋದು. ಒಳಗೆ ಲಿವರೇ ಡ್ಯಾಮೇಜ್, ಲಗ್ಗೆ ಡ್ಯಾಮೇಜ್, ಇದೇ ಡ್ಯಾಮೇಜ್ ಅಂತ ಆಗ್ಬಿಟ್ಟ ಮೇಲೆ ಏನು ಮಾಡೋಕ್ತೀರ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೊಂದು ಅಷ್ಟೇ, ರಾತ್ರಿ ಇದು ಮಾಡಿ ಅಂಥ ಕೊರೆಯುವ ಮೈ ಚಳಿಯಲ್ಲಿ ಅಷ್ಟು ಬೇಗ ಬೆಳಿಗ್ಗೆ 7 ಗಂಟೆಗೆ ಹೊರಟು 8:30 ಗಂಟೆಗೆ ಫೈರ್ ಮಾಡಿ ಅಷ್ಟು ಬೇಗ 9 ಗಂಟೆಗೆಲ್ಲ ಮೇಲೆ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಅಷ್ಟೇ. ಆ ಮನೆ ಎದುರಿಂದ ಅದು ಮನೆಗೇನೋ ಇಂಜೆಕ್ಷನ್ ಆಗ್ತಿದ್ದು ಒಂದು ಅಷ್ಟು ದೂರದಲ್ಲಿ ಬಿದ್ದೋಗೋದು ಅಷ್ಟೇ. ಇಲ್ಲಿ ನಂದು ಆ ಲೈನ್ ಇರೋಷ್ಟು ಹೋಗ್ತಿತ್ತು ಅಷ್ಟೇ. ಮೂಡಿಗೆರೆಯಲ್ಲಿ ಒಂದು ಆನೆ ಬಂದು ಮನುಷ್ಯರನ್ನು ಕೊಲ್ಲೋದು, ಗಲಾಟೆ ಮಾಡೋದು, ಅಲ್ಲಿಂದ ಅದು ತಪ್ಪಿಸ್ಕೊಳ್ಳೋದು. ಸ್ವಲ್ಪ ದಿವಸ 1 ತಿಂಗಳು 2 ತಿಂಗಳು ಅಲ್ಲಿ ಓಡಾಡ್ತದೆ. ಅಲ್ಲಿಂದ ಒಂದಿಲ್ಲ ಆ ಕಡೆ ಚಿಕ್ಕಮಂಗ್ಳೂರು ಕಡೆ ಹೋಗ್ತದೆ, ಇಲ್ಲಾಂದರೆ ಈ ಕಡೆ ಸೌತ್ ಕನ್ನಡ, ಈ ಕಡೆ ಆ ಬ್ರೈಡಲ್ ಪಾತಲ್ಲಿ ಸುಲಭ ಇದೆ.
ಬ್ರೈಡಲ್ ಪಾತ್ ಅಂತ ಹಳೆ ಕುದುರೆ ವ್ಯಾಪಾರ, ಬ್ರೈಡಲ್ ಅಂತ ಹೇಳ್ತೀವಿ. ಕುದುರೆದು ಕಾಲಿಗೆ ಹಾಕೋ ಇದಕ್ಕೆ ಬ್ರೈಡಲ್ ಅಂತ ಹೇಳೋದು, ಯಾವುದು ಲಾಳ ಇಂಗ್ಲೀಷಲ್ಲಿ. ಸೊ ಇಟ್ಸ್ ಎ ಬ್ರೈಡಲ್ ಪಾತ್ ಅಂತ. ಅದಕ್ಕೆ ಆ ಬ್ರೈಡಲ್ ಪಾತ್, ಆ ಕುದುರೆ ಹೋಗಲಿಕ್ಕೆ ಆ ಬೆಟ್ಟದ ಇದರಲ್ಲಿ ಒಂದು ರೋಡ್ ಮಾಡಿದ್ದಾರೆ ಹಳೆ ಬ್ರಿಟಿಷ್ ಕಾಲದಲ್ಲಿ. ಅದು ಅಲ್ಲಿಂದನೇ ಇದೆ, ಸಕಲೇಶ್ಪುರ, ಕಳಸ, ಅಲ್ಲಿಂದ ಹಂಗೆ ಬಂದು ಅದೇ ಬೆಟ್ಟದ ಸಾಲಲ್ಲೇ ಬೆಟ್ಟದ ಆಚೆ ಬದಿಗಾಗಿ ಹಾಗೆ ಬಂದು ಈ ಕಡೆ ಸೌತ್ ಕೆನರಾ ಇಲ್ಲಿ ಕಡಮಕಲ್ ಹತ್ರ ಅಲ್ಲಿಗೆ ಎಂಡಾಗ್ತದೆ. ಅದು ಅಲ್ಲಿಂದ ಆ ಕಡೆ ರೋಡು ಮೂಲಕ ಮಂಗಳೂರಿಗೆ ಇಲ್ಲಿಂದ ಬೆಳೆದಿದ್ದು ಯಾವುದು ಏಲಕ್ಕಿ, ಮೆಣಸು, ಕಾಳು ಮೆಣಸು, ಪೆಪ್ಪರು, ಇನ್ನು ಭತ್ತ, ಅದು ಇದು ಅಂತ ಹೇಳ್ಕೊಂಡು ಎಕ್ಸ್ಚೇಂಜ್, ಈರುಳ್ಳಿ ಈ ಕಡೆ ಯಾವುದು ಇದ್ದ ಬಯಲುಸೀಮೆ ಕೆಳಗಿದ ಮೇಲೆ ಆ ಕಡೆಯಿಂದ ಒಣಮೀನು, ಉಪ್ಪು, ಇಂಥದ್ದು ಮಂಗಳೂರು ಕಡೆದು ಏನು ಐಟಮ್ ಈ ಕಡೆಗೆ ಬೇಕು ಅದನ್ನೆಲ್ಲ ಕುದುರೆ ಮೇಲೆ ಸಾಗಿಸ್ಕೊಂಡು ತಗೊಂಡು ಬರೋದು. ಸೊ ಅದು ಬ್ರೈಡಲ್ ಪಾತ್ ಅಂತ. ಆ ಪಾತ್ರದ ಪಕ್ಕದಲ್ಲಿ ಈ ಕಡೆ ಬೆಟ್ಟ, ಈ ಕಡೆ ಹಳ್ಳ, ಕೆಳಗಡೆ ನದಿ ಹರಿತದೆ, ಅದೊಂದು ಜರಿ, ಅಲ್ಲೇ ಓಡಾಡ್ಕೊಳ್ಳೋದು. ಇದು ನಮ್ಮನ್ನು ತಪ್ಪಿಸ್ಕೊಳ್ಳೋಕ್ಕೆ ಬೆಟ್ಟ ಹತ್ತದು ಆನೆ. ಸೊ ಇದಾಡ್ತಿತ್ತು. ಕೊನೆಗೆ ಅದು 2-3 ವರ್ಷ ಆದಮೇಲೆ ಅದನ್ನ ಹಿಡಿಲಿಕ್ಕೆ ಅಂತಂದು ಆದೇಶ ಕೊಟ್ಟರು, ಹಿಡಿಬೇಕು ಅಂತ. ಸೊ ಅದು ಒಳ್ಳೆ ಡಿಸೆಂಬರ್ ಟೈಮಿಗೆ ಕೊಟ್ಬಿಟ್ರು. ನಾನು ಆಗ 2 ತಿಂಗಳು 3 ತಿಂಗಳೆಲ್ಲ ಮಾಲೆ ಹಾಕ್ತಿದ್ದೆ ವ್ರತ. ನಾನೊಂದು 24 ವರ್ಷ ಹೋಗಿದ್ದೇನೆ ಅಯ್ಯಪ್ಪ ಸ್ವಾಮಿ ಮೆಟ್ಲತ್ತಿದ್ದೇನೆ. 90 ಡೇಸ್ ಎಲ್ಲ ಹಾಕಿದ್ದು ಉಂಟು. ಅಂತೂ ಮಿನಿಮಮ್ 60 ಡೇಸ್ ಅಂತೂ ಗ್ಯಾರಂಟಿ ವ್ರತ, ಕಟ್ಟ ವ್ರತ. ಬೆಳಿಗ್ಗೆ ಸಂಜೆ 7, ಒಂದೊಂದು ಸತಿ ಸರ್ಕಾರಿ ಕೆಲಸ ಮಾಡಿ ಬರುವಾಗ ಒಂದೊಂದು ಸತಿ ರಾತ್ರಿ 8 ಆಗ್ತಿತ್ತು, 9 ಆಗ್ತಿತ್ತು, 10 ಆಗ್ತಿತ್ತು. ಆದರೂ ಬಂದು ನಾನು ಸ್ನಾನ ಮಾಡಿ ದೇವ್ರನ್ನ ಪೂಜೆ ಮಾಡಿ ನಾನೇ ಒಂದು ಬಿಸಿ ಒಂದು ಗಂಜಿಯನ್ನು ಬೇಯಿಸ್ಬಿಟ್ಟು ಉಪ್ಪಿನಕಾಯಿ ಅದರ ಹಾಕ್ಕೊಂಡು ತಿಂದುಬಿಡ್ತಿದ್ದೆ. ಇನ್ನು ಇದು ವೆರಿ ಪಕ್ಕ ಫಾಲೋ ಮಾಡ್ತಿದ್ದೆ ಸ್ಟ್ರಿಕ್ಟ್ಲಿ. ಬೆಳಗ್ಗೆ ಬಿಸಿನೀರು ಉಪಯೋಗಿಸಿದ್ದೆ. ಅದು ಫಸ್ಟ್ ತಣ್ಣೀರು ಅಂತೇಳಿ ಮಾಡ್ತಿದ್ರು. ಕೊನೆಗೆ ಯಾರನ್ನೋ ಸ್ವಲ್ಪ ಕೇಳಿದೆ, ಆತ್ಮವಿಮರ್ಶೆ ಮಾಡ್ಕೊಳ್ಳೋಣ ಅಂತ. ಇದೇನು ದೇವ್ರದ್ದು ಕಟ್ಟುಪಾಡ ಅಥವಾ ಇದು ಜನ ಮಾಡಿಕೊಂಡಂಥ ಒಂದು ಅಂತ ಸೀನಿಯರ್ ಗುರು ಒಬ್ಬರು ಹೇಳಿದರು, ನೋಡಪ್ಪ ಈಗ ನೀನು ಯಾವಾಗಲೂ ಬಿಸಿನೀರು ಸ್ನಾನ ಮಾಡೋನು, ನೀನು ದಿಢೀರಂತ ಅಲ್ಲಿ ಹೋದಾಗ ನಿನಗೆ ಬಿಸಿನೀರು, ಈಗ ಟೌನ್ಶಿಪ್ ಆಗಿದೆ, ಲಾಡ್ಜ್ ಸಿಗ್ತದೆ, ರೂಮ್ ಇದೆ, ಎಲ್ಲ ಇದೆ, ಅಲ್ಲಿ ಗೆಸ್ಟ್ ಹೌಸ್ ಆಗಿದೆ, ಎಲ್ಲ ಆಗಿದೆ. ಆಗ ಏನಿಲ್ಲ, ಕಲ್ಲು ಮುಳ್ಳು ಹಾದಿಯಲ್ಲಿ, ಸಿಂಗಲ್ ಹಾದಿಯಲ್ಲಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಶಬರಿಮಲೆಗೆ ನಾನು ಫಸ್ಟ್ ಹೋಗುವಾಗ ಏನಿರಲಿಲ್ಲ, ಒಂದು 3 ಅಡಿ ಜಾಗ, ಆ ಕಲ್ಲುಗೆಲ್ಲ ಮೆಟ್ಟುಕೊಂಡು ಹತ್ಕೊಂಡು ಹೋಗಬೇಕಾಗಿತ್ತು. ಟಾಯ್ಲೆಟ್ ಬರಬೇಕಾದ್ರೆ ಕಾಡೊಳಗೆ ಹೋಗಿ ಮಾಡಬೇಕಾಗಿತ್ತು. ಸ್ನಾನ ಮಾಡಬೇಕು ಬೆಳಿಗ್ಗೆ ಸಂಜೆ, ಅಲ್ಲಿ ಹರಿಯುವಂಥ ಪಂಪಾ ನದಿಯಾಗಲಿ ಬೇರೆ ಆಗಲಿ ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಸೊ ಯಾವಾಗಲೂ ಬಿಸಿನೀರಲ್ಲಿ ಸ್ನಾನ ಮಾಡಿಕೊಂಡು ಹೋಗಿ ದಿಢೀರಂತ ತಣ್ಣೀರಲ್ಲಿ ಸ್ನಾನ ಮಾಡುವಾಗ ನಿನಗೆ ಜ್ವರನೂ ಬರ್ಬೋದು, ನೆಗಡಿ ಬರ್ಬೋದು, ಶೀತನೂ ಬರ್ಬೋದು. ಸೊ ನಾವು ಇಲ್ಲಿ ಈಗ ಈ ವ್ರತದಲ್ಲಿ ಮಾಲೆ ಹಾಕಿ ತಣ್ಣೀರಲ್ಲಿ ಸ್ನಾನ ಮಾಡಿ ನಮ್ಮ ಸಿಸ್ಟಮ್ನ ಅಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಲಿಕ್ಕೆ ಬಾಡಿನ ಅಡ್ಜಸ್ಟ್ ಮಾಡೋದು ಅಷ್ಟೇ. ಇನ್ನು ಅದರಲ್ಲಿ ದೇರ್ ಇಸ್ ನೋ ರೂಲ್, ಇನ್ನು ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಅಂತೇಳಿ ರೂಲ್ ಇಲ್ಲ. ಬಟ್ ಸ್ನಾನ ಮಾಡಬೇಕು, ನೀನು ಇದು ಮಾಡಬೇಕು, ಅದು ಸರಿ. ಅಯ್ಯಪ್ಪ ಸ್ವಾಮಿನ ಇದು ಮಾಡಬೇಕು, ಭಕ್ತಿಯಿಂದ ಪೂಜೆ ಮಾಡಬೇಕು. ಬಟ್ ಈ ತಣ್ಣೀರು ಸ್ನಾನ ಮಾಡಬೇಕು ಅಂತ ಹೇಳೋದು ಇಲ್ಲ. ಅದು ನಿನ್ನ ವಿಮರ್ಶೆಗೆ ಬಿಟ್ಟದ್ದು. ಅದು ಅಲ್ಲಿ ನಿನಗೆ ಆದರೆ ಬಿಸಿನೀರು ಸಿಗೋದಿಲ್ಲ, ತಣ್ಣೀರೇ ಹೆಚ್ಚು. ಈಗ ಸಿಗ್ತದೆ, ಲಾಡ್ಜ್ ಉಂಟು, ಇದು ಉಂಟು, ಎಲ್ಲ ಉಂಟು, ನಿಮಗೆ ಬಿಸಿನೀರು ಸಿಗ್ತದೆ, ಎಲ್ಲ ಸಿಗ್ತದೆ. ಬಟ್ ಆಗ ಫಸ್ಟ್ ನಾನು ಆಗ ಹೋಗುವಾಗ 84 ಏನಿಲ್ಲ, ಇಲ್ಲ, ಕಡಿಮೆ ಜನ, ಕಡಿಮೆ. ನಾವು ಫಾಸ್ಟ್ ಹೋಗುವಾಗ ಸನ್ನಿಧಾನದಲ್ಲೇ ನಿಂತ್ಕೊಂಡು ನಾವು ಜ್ಯೋತಿ ನೋಡ್ತಿದ್ದೆವು. ಒಳ್ಳೆ ಎವರ್ಗ್ರೀನ್ ಫಾರೆಸ್ಟು. ಇಷ್ಟು ಕನ್ಸ್ಟ್ರಕ್ಷನ್ ಇರಲಿಲ್ಲ. ಆ ಪಂಪದಲ್ಲಿ ಒಂದು KSRTC ಬಸ್ ಸ್ಟ್ಯಾಂಡು ಬಿದ್ದಂಗೆ ಒಂದು ಕೇರಳ ಸ್ಟೇಟ್ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಅಲ್ಲಿಂದ ಅಲ್ಲೋದ್ರೆ ಒಂದೋ ಎರಡೋ ಹೋಟೆಲ್, ಅದು ಬಿಟ್ಟರೆ ಇನ್ನೇನಿಲ್ಲ. ಎಲ್ಲ ಪಿರಿ ಅಂತ ಹೇಳ್ಕೊಂಡು ಇದೆ ಆ ಗುಡಿಸಲು ಹಾಕಿ ಇಟ್ಟಿರೋರು ಬಾಡಿಗೆಗೆ. ನಡ್ಕೊಂಡೇ ಹೋಗ್ತಿದ್ದೆ. ಇಲ್ಲಿಂದ ಕಾರು ಕ್ವಯಟ್ ಇತ್ತು, ಭಾಳ ಪ್ರಶಾಂತವಾಗಿತ್ತು. ಅಲ್ಲಿ ಹೋಗಿ ಬರೋದು ಅಂತ ಹೇಳಿದ್ರೆ ಒಂದು ಬೆಳಿಗ್ಗೆ ಸಂಜೆ ಪೂಜೆ ಪ್ಲಸ್ ಸ್ನಾನ, ಫ್ರೆಶ್ನೆಸ್, ಏನೋ ಒಂದು ನಮಗೆ ಯಾವುದೋ ಒಂದು ಲೋಕದಲ್ಲಿದ್ದಂಗೆ ಒಂದು ಭಾಸ ಆಗ್ತಿತ್ತು. ಮೈಯೆಲ್ಲ ಹಗುರ, ನಾನ್ ವೆಜ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ಸಿಗರೇಟ್ ಇಲ್ಲ, ಇದಿಲ್ಲ ಅಂತ ಹೇಳೋದು ನ್ಯಾಚುರಲಿ ಅದೊಂಥರ ಮೈಯೇ ಅದಾಗಿ ಪುನಶ್ಚೇತನಗೊಂಡಂಗೆ ಆಗ್ತದೆ. ಸೊ ಹಿಂಗೆ ಅದು ಏನು ಮಾಡೋದು, ಅಲ್ಲಿ ಮೂಡಿಗೆರೆ ಈ ವ್ಯಾಪ್ತಿಯಲ್ಲಿ ಗಲಾಟೆ ಮಾಡೋದು, ಇದು ಮಾಡೋದೆಲ್ಲ ಆಗಿ ಹಿಡಿಬೇಕಾಗಿತ್ತು. ಸೊ ನಾವು ಇಲ್ಲಿಂದ ಒಂದು 7-8 ಆನೆ ತಗೊಂಡು ಅಲ್ಲಿ ಮೂಡಿಗೆರೆಗೆ ಹೋಗಿ ಮೂಡಿಗೆರೆಯಲ್ಲಿ ಕ್ಯಾಂಪ್ ಎಲ್ಲ ಮಾಡಿ ಆನೆನ ಹುಡುಕ್ಲಿಕ್ಕೆ ಶುರು ಮಾಡಿದೋ. ನನ್ನ ಜೊತೆ ಬೇರೆ ಇನ್ನೊಂದು ಡಾಕ್ಟರ್ ಇದ್ರು. ಔಷಧಿ ಅವನ ಕೈಲಿ. ಕೋವಿ ಆಗ ಕರ್ನಾಟಕದಲ್ಲಿ ಒಂದೇ ಒಂದು ಕೋವಿ ಇದ್ದದ್ದು, ಅದು ಕೋವಿ ಬಂಡೀಪುರದಲ್ಲಿ. ಸೊ ಅದು ಇನ್ಚಾರ್ಜ್ ಅವನು. ನಾನು ಕೊಡಗು ಸರ್ಕಲ್ ಅಂದರೆ ಆಗ ದೊಡ್ಡ ಸರ್ಕಲು. ಕುಂದಾಪುರ ಡಿವಿಷನ್, ಮಂಗಳೂರು ಡಿವಿಷನ್, ಮಡಿಕೇರಿ ಡಿವಿಷನ್, ಹಾಸನ ಡಿವಿಷನ್, ಹುಣಸೂರು ಡಿವಿಷನ್, ಈ 5 ಸೇರಿ ಕೊಡಗು ಸರ್ಕಲ್. ಒಂದೇ ಒಂದು ಕನ್ಸರ್ವೇಟರು ಆಗ, ಯಲ್ಲಪ್ಪ ರೆಡ್ಡಿ, AC ಲಕ್ಷ್ಮಣ, ರಾಮ್ ಪ್ರಕಾಶ್, ಇವರೆಲ್ಲ ಈ ಕೊಡಗು ಸರ್ಕಲ್ದ ಹಳೆ ಹುಲಿಗಳು. ಇವರೆಲ್ಲ ಪ್ರಾಕ್ಟಿಕಲಿ ರೇಂಜ್ ಆಫೀಸರ್ಸ್ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಒಳ್ಳೆ ಚೀಫ್ ಮಿನಿಸ್ಟರ್ ಬಂದ ಲೆಕ್ಕ
2 ದಿವಸ ನಿದ್ರೆ ಮಾಡ್ತಿರ್ಲಿಲ್ಲ. ರೇಂಜ್ ಆಫೀಸರ್ಸ್ ಯಾವನ್ನ ಕೇಳ್ತಾನೆ, ಏದನ್ನ ಕೇಳ್ತಾನೆ, ಯಾವ್ದನ್ನ ಬಿಡ್ತಾನೆ, ಯಾವ ಫೈಲ್ ಎತ್ಕೋಬಾ ಅಂತಾನೆ, ಯಾವ ಜಾಗ ಅಂತ. ಇನ್ನವರೆಲ್ಲ ಬಂದ್ರೆ ಹಿಂಗೆ ಇಲ್ಲಿ ಬಂದು ಇದು ಕಾಡು ಅಂತ ಹೇಳಿದ್ರೆ ನಡೆಯ ನೆಟ್ಟಿಗೆ ಹಿಂಗೆ ನಡಿ, ಕಾಡು ಮುಗಿಯೋವರೆಗೆ ನೆಟ್ಟಿಗೆ ಹೋಗು ಅಂತ. ರೇಂಜರಿಗೆ ಯಲ್ಲಪ್ಪರೆಡ್ಡಿ, ಎಸ್ ಲಕ್ಷ್ಮಣ್ ಇವರೆಲ್ಲ ಒಂದೇ ಜಾತಿ. ರಾಮ್ ಪ್ರಕಾಶ್ ಇವರೆಲ್ಲ. ಯಲ್ಲಪ್ಪರೆಡ್ಡಿ ಅಂತೂ ನೆಟ್ಟಿಗೆ ಹಿಂಗೆ ನಡಿ, ಹಿಂಗೆ ನೆಟ್ಟಿಗೆ ಐಬಿನ್ ತೋರಿಸಿದ್ರೆ ಹಿಂಗೆ ನೆಟ್ಟಿಗೆ ನಡಿ. ಈಗ ವಾಚರ್ ಗಿಚರ್ ಅದು ಇದು ದಾರಿ ಮಾಡೋದು, ಮುಳ್ಳು ಗಿಳ್ಳು ಅಡ್ಡ ಇದ್ರೆ ರೇಂಜರ್ ತೊಪ್ಪಿ ಹಾಕೊಂಡು ಕತ್ತಿ ಹಿಡ್ಕೊಂಡು ಮುಂದೆ ಹೋಗ್ತಿದ್ರು. ನನ್ನ ಕಣ್ಣಲ್ಲಿ ನೋಡಿದವನು. ಅವರು ಮುಳ್ಳುಗಳ ಅಡ್ಡ ಇದ್ರೆ ಕಟ್ ಮಾಡಿ ದಾರಿ ಮಾಡಿ ಕರ್ಕೊಂಡು ಹೋಗ್ಬೇಕಾಯ್ತು. ಕೈ ತೋರಿಸಿದ ನೆಟ್ಟಿಗೆ ಅದು 20 ಕಿಲೋಮೀಟರ್ ಆಗಲಿ 30 ಕಿಲೋಮೀಟರ್ ಆಗಲಿ ನಡ್ಕೊಂಡು ಹೋಗ್ಬೇಕು. ಇನ್ನು ಅಲ್ಲಿ ತಲುಪಿದ ಮೇಲೆ ಇನ್ನು ಎಷ್ಟು ಕಿಲೋಮೀಟರ್ ಆಯ್ತು, ವಾಪಸ್ ಸನ್ನಿಧಿಗೆ ಉಂಟಲ್ಲ, ಊಟ ಗಿಟ್ಟ ಇಲ್ಲಿಗೆ ತರಿಸೋದ, ಇಲ್ಲಿಗೆ ಬರ್ಲಿಕ್ಕೆ ದಾರಿಯಲ್ಲಿ ಉಂಟು. ಗೊತ್ತುಂಟ ನಿನಗೆ ರೇಂಜ್ ನೋಡಿದ್ಯಾ ಪೂರ್ತಿ ಅಂತ. ಟಾಯ್ಲೆಟ್ ಬೇಸನಿಗೆ ಟಾರ್ಚ್ ಬಿಟ್ಟು ನೋಡೋರು. ಆಗ ಈಗ ಕಮೋಡ್ ಎಲ್ಲ ಬಂದಿಲ್ಲ, ಈ ಕೆಳಗೆ ಕೂತ್ಕೊಂಡೇ ಇಲ್ವಾ ಟಾಯ್ಲೆಟ್. ಈ ಮೇಟಿಗಳು ಅವರು ಇವರು ಏನಾದ್ರು ಒಂದು ರೇಂಜರ್ ಮೇಲೆ ಸಿಟ್ಟು ಗಿಟ್ಟಿದ್ರೆ ಟಾಯ್ಲೆಟ್ ಗಿಲೆಟ್ನ ಚೆನ್ನಾಗಿ ತೊಳೆಯದೇ ಇಟ್ಬಿಟ್ರೆ ಇವ್ರ ಕೈಯಿಂದ ಬೈಸ್ಕೊಳ್ಬೇಕಲ್ಲ, ನೋಡಿಲ್ಲ ಅಂತ ಟಾರ್ಚ್ ಬಿಟ್ಟು ನೋಡೋರು. ಬೇಸಿನೆಲ್ಲ ಕ್ಲೀನ್ ಉಂಟಾ ಇದು ಉಂಟಾ ಅಂತ ನಿಂತ್ಕೊಂಡು ಕಾಯೋರು, ಅವ್ರು ಬರ್ತಾರೆ ಅಂತ ಹೇಳಿದ್ರೆ. ಅಂತಂತ ಕನ್ಸರ್ವೇಟರ್ಸ್ ಇದ್ದರು. ಆನೆಗಳು ತಗೊಂಡು ನಾವು ಹೋದೋ, ಒಳ್ಳೊಳ್ಳೆ ಆನೆಗಳು ಇದ್ದು. ಇದರಲ್ಲಿ ನಾನು ವನವೀರ ಅಂತ ಹೇಳುವ ಆನೆಯಲ್ಲಿ ಆನೆ ಮೇಲೆ ಕೂತಿದ್ದೆ. ಬಂಡೀಪುರದ್ದು ಇಂದ ಕೋವಿ ಒಂದೇ ಇದ್ದಿದ್ದು ಕರ್ನಾಟಕದಲ್ಲಿ. ಬಂಡೀಪುರದ್ದು ಕೋವಿ ಔಷಧಿ ಅವನ ಕೈಯಲ್ಲಿ. ಸೊ ಅವನೇ ಲೋಡ್ ಮಾಡಬೇಕು, ಇದು ಮಾಡಬೇಕು, ಅದು ಇದು ನಡೀತಾ ಇತ್ತು. ಸೊ ಅವನಿಗೆ ಸರಿ ಗುಂಡೊಡಿಲಿಕ್ಕೆ ಗೊತ್ತಿಲ್ಲ. ಸೊ ನಾನು ಹುಟ್ಟಿದಲ್ಲಿಂದ ಕೋವಿ ಕಂಡವನು. ಬಟ್ ಈಗ ಏನು ಮಾಡೋಕ್ಕಾಗೋದಿಲ್ಲ. ಸೊ ಇರಲಿ ಅಂತೇಳಿ ಹೇಳ್ತಾ ಇದ್ದ. ಅವತ್ತು ಏನಾಯ್ತು, ಯಾನೆ ಆ ಕಡೆ ಈ ಕಡೆ ಓಡಾಡೋದು. ಅಷ್ಟೇ ಆ ಕಡೆ ಮೈನ್ ರೋಡಲ್ಲಿ ಹಿಂಗೆ ನಾವು ಹೈಟಲ್ಲಿ, ಅವರು ಆ ಕಡೆ ರೋಡಲ್ಲಿ ಅವರು ನೋಡ್ತಾ ಇದ್ದಾರೆ. ಊರಿನವರೆಲ್ಲ ಗುಡ್ಡೆ ಎಲ್ಲ ಆಗಿ ಸಂಜೆ ಇವರೇ ಬೇರೆ ದಿಕ್ಕಾಗಿ ಒಂದು ಜಾಗದಲ್ಲಿ ನಾನು ಇನ್ನೊಬ್ಬನಾದೋ. ನಮ್ಮ ಕೈಲಿ 12th ಬೋರ್ ಇತ್ತು. ಇದು ವಾಸನೆ ಸಿಗರೇಟ್. ನಾವು ಮಧ್ಯದಲ್ಲಿ ಎಲ್ಲ ತಪ್ಪಿ ಹೋದಾಗ ನಾನು ಒಂದು ಸಿಗರೇಟ್ ಸೇದು ಬಿಡ್ತೀನಿ ಅಂತ ಸಿಗರೇಟ್ ಹಚ್ಚಿದೆ. ಇದು ಮಾಡಿ ಮಾಲೆ ಆದರೂ ಸರಿ, ಇದು ಎಂತ ಮಾಡೋದು ಅಂತ ಹೇಳಿ ದೇವರೇ ಅಂತ ಹೇಳಿ ಗತಿ ಅಂತ ಹೇಳ್ಬಿಟ್ಟು ಒಂದು ಸಿಗರೇಟ್ ಹಚ್ಚಿದೆ. ಡ್ರೆಸ್ ಹಾಕಿದ್ದೀನಿ ಈ ಕಾಡು ಒಳಗಡೆ. ಇನ್ನೆಂತ ಮಾಡೋದು, ಒಂದು ಸಿಗರೇಟ್ ಹಚ್ಚಿಬಿಟ್ಟೆ. ಒಂದು ಸಿಗರೇಟ್ ಹಚ್ಚಿ ಬಂದುಬಿಡ್ತಾನೆ. ಮೇಲಿಂದ ಕಲ್ಲಿನೆಲ್ಲ ಒದ್ಕೊಂಡು ಬರ್ತಾಂಟು. ನಮಗೆ ಈ ಆಚೆ ಮುಂದೆಗೆ ಓಡೋಂಗಿಲ್ಲ. ಯಾವುದು ಸಿಗರೇಟ್ ಸ್ಮೆಲ್ಲನ್ನು ಹಿಡ್ಕೊಂಡು ಬಂದಿದೆ. ಅದು ಇಲ್ಲಿದ್ದಾರೆ ಮನ್ಸ ಅಂತ. ವಿಂಡ್ ಡೈರೆಕ್ಷನ್ ಹಿಂಗಿತ್ತಲ್ಲ ಈ ಹಳ್ಳದ ಕಡೆಯಿಂದ, ಆ ವಿಂಡ್ ಡೈರೆಕ್ಷನ್ ಅದು ಮೇಲೆ ಇದ್ದದಕ್ಕೆ ಸಿಗರೇಟ್ ಸ್ಮೆಲ್ಲನ್ನು ಹಿಡ್ಕೊಂಡು ಬಂದ್ಬಿಡ್ತು. ಬರ್ತುಂಟು ಕಲ್ಲನ್ನು ಎದ್ದುಕೊಂಡು ಹಿಂಗೆ ಇಷ್ಟರಲ್ಲಿ ಬರ್ತವನು. ಎಂತ ಮಾಡೋದು ಮರೆ, ಎಲ್ಲಿ ಹಿಂದೆ ಓಡೋಂಗಿಲ್ಲ ಮುಂದೆ ಓಡೋಂಗಿಲ್ಲ ಇದರಲ್ಲಿ ಅಂತ ಹೇಳಿ ಶರ್ಟನ್ನ ಬೇಗ ಬಿಚ್ಚಿ ಹಿಂಗೆ ಬಿಸಾಕ್ಬಿಟ್ಟು, ಒಂದಷ್ಟು ದೂರಕ್ಕೆ ಶರ್ಟ್ನ ಬಿಚ್ಚಿ ಬಿಸಾಕ್ಬಿಟ್ಟೆ.